ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 530ನೇ ಕಂತಿಗೆ ನಿಮಗೆ ಸ್ವಾಗತ. 2020ರ ದೆಹಲಿ ಗಲಭೆನಲ್ಲಿ ಬಂಧಿತರಾದಂಥ ಉಮರ್ ಖಲೀದ್ ಮತ್ತು ಇತರ 10 ಜನರಿಗೆ ಮತ್ತೊಮ್ಮೆ ಹೈಕೋರ್ಟ್ ಜಾಮೀನು ನಿರಾಕರಿಸಿದೆ. 2020ರ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಬಂಧಿತರಾದಂಥ ಈ ಎಲ್ಲ 10 ಜನ, ಒಟ್ಟು 18 ಜನ ಬಂಧಿತರಾಗಿದ್ದರು. ಅದರಲ್ಲಿ 8 ಜನಕ್ಕೆ ಬೇರೆ ಬೇರೆ ಸಂದರ್ಭದಲ್ಲಿ 2022-24ರಲ್ಲಿ ಅಚಾನಕ್ಕಾಗಿ ಅಕಸ್ಮಾತ್ತಾಗಿ ಅದೃಷ್ಟವಶಾತ್ ಬೇಲ್ ಸಿಕ್ಕಿಬಿಟ್ಟಿದೆ. ಆದರೆ ವಿಶೇಷವಾಗಿ ಉಮರ್ ಖಲೀದ್, ಶರ್ಜಿಲ್ ಇಮಾಮ್, ಗುಲ್ಫಿಶಾ ಫಾತಮ್, ಅರ್ಥರ್ ಖಾನ್, ಅಬ್ದುಲ್ ಖಲೀದ್ ಸೈಫಿ, ಮೊಹಮ್ಮದ್ ಸಲೀಂ ಖಾನ್, ಶಿಫಾವುರ್ ರೆಹಮಾನ್, ಮೀರಾನ್ ಹೈದರ್, ಶದಾಬ್ ಅಹಮದ್ ಮತ್ತು ತಸ್ಲೀಂ ಅಹಮದ್ ಅನ್ನುವಂಥ ಈ 10 ಜನ ಯುವಕರು ಮತ್ತು ಪ್ರತಿಭಾನ್ವಿತವಾದಂಥ ದೇಶಭಕ್ತರಾದಂಥ ಜನಪರವಾಗಿರುವ ಹೋರಾಟಗಾರರು ಬಂಧನಕ್ಕೊಳಗಾಗಿ ಈ ಸೆಪ್ಟೆಂಬರ್ಗೆ 5 ವರ್ಷ ಆಗುತ್ತೆ. 5 ವರ್ಷ ಆಗಿದೆ. ಇದುವರ ತನಕ ವಿಚಾರಣೆ ಶುರುವಾಗಿಲ್ಲ. ವಿಚಾರಣೆ ಶುರುವಾಗುವಂಥ ಸೂಚನೆಗಳೂ ಇಲ್ಲ. ಇದರ ನಡುವೆ ದೆಹಲಿ ಗಲಭೆನಲ್ಲಿ ಇವರು ಸಲ್ಲಿಸಿರುವಂಥ FIRಗಳಲ್ಲೇ, ಚಾರ್ಜ್ ಶೀಟ್ಗಳಲ್ಲೇ ಹಲವಾರು ಲೋಪಗಳಿದ್ದಾವೆ ಅಂತೇಳಿ ಬೇರೆ ಬೇರೆ ಕೋರ್ಟುಗಳು ದಿನನಿತ್ಯ ದೆಹಲಿ ಪೊಲೀಸರನ್ನ ಒಂದಲ್ಲ ಒಂದು ರೀತಿಯಲ್ಲಿ ಅವ್ರ ಜನ್ಮ ಜಾಲಾಡ್ತಾ ಇದೆ. ಆದರೂ ಕೂಡ ಜಾಮೀನು ಕೊಡಿ ಅಂತ ಬಂದಾಗ ಉದ್ದಕ್ಕೂ ಕೂಡ ಟ್ರಯಲ್ ಕೋರ್ಟಿಂದ ಮೊದಲುಗೊಂಡು ಹೈಕೋರ್ಟಿಂದ ಮೊದಲುಗೊಂಡು ಸುಪ್ರೀಂ ಕೋರ್ಟ್ವರೆಗೆ ಕ್ಷುಲ್ಲಕವಾದ ಕಾರಣಗಳನ್ನು ಕೊಟ್ಟು ಹಾಗೂ ಅತ್ಯಂತ ಅನ್ಯಾಯಯುತವಾದಂಥ ತರ್ಕಗಳನ್ನು ಮುಂದೊಡ್ಡಿ ಜಾಮೀನುಗಳನ್ನು ನಿರಾಕರಿಸ್ತಾ ಇದ್ದಾರೆ. ಕಳೆದ 5-8 ವರ್ಷಗಳಿಂದ ಈ ದೇಶದಲ್ಲಿ ನಡೀತಿರೋದು ನೋಡಿದ್ರೆ, ಈ ದೇಶದಲ್ಲಿ ಸಂಘ ಪರಿವಾರಗಳಿಗೆ ಒಂದು ಕಾನೂನು ಹಾಗೂ ಈ ದೇಶವನ್ನು ಜನಪರವಾಗಿ ಉಳಿಸ್ಕೊಳ್ಬೇಕು ಅನ್ನೋ ಜನರಿಗೆ ಬೇರೊಂದು ಕಾನೂನು ಇದೆಯಾ? ಒಂದು ದೇಶ ಒಂದು ಧರ್ಮ, ಒಂದು ದೇಶ ಒಬ್ಬ ಪ್ರಧಾನಿ, ಒಂದು ದೇಶ ಒಂದು ಚುನಾವಣೆ ಅಂತ ಹೇಳುವಂತಹ ಆಡಳಿತಾರೂಢ ಪಕ್ಷ ಒಂದು ದೇಶಕ್ಕೆ ಒಂದು ಕಾನೂನು ಅಂತ ಅಲ್ಲದಿರ ತಮಗೊಂದು ಕಾನೂನು, ಬೇರೆಯವ್ರಿಗೊಂದು ಕಾನೂನು ಅಂತ ಮಾಡ್ತಾ ಇದೆಯಾ ಅನ್ನುವ ಹಲವಾರು ಮೂಲಭೂತವಾದಂಥ ಪ್ರಶ್ನೆಗಳು ಈ ಜಾಮೀನು ನಿರಾಕರಣೆಯಲ್ಲಿ ಎದ್ದು ಕಾಣುತ್ತೆ. ಮೊದಲು ಈ ಸತಿ ಜಾಮೀನನ್ನು ನಿರಾಕರಿಸೋದಕ್ಕೆ ಈ ಕೋರ್ಟ್ ಕೊಟ್ಟಂಥ ಕಾರಣಗಳೇನು ಅನ್ನೋದನ್ನು ಗಮನಿಸೋಣ. 2 ದ್ವಿಸದಸ್ಯ ಪೀಠಗಳು, ಒಂದು ದ್ವಿಸದಸ್ಯ ಪೀಠ 9 ಜನರಿಗೆ ನಿರಾಕರಿಸ್ತು, ಇನ್ನೊಂದು ದ್ವಿಸದಸ್ಯ ಪೀಠ ಇನ್ನೊಬ್ಬರಿಗೆ ನಿರಾಕರಿಸ್ತು. ಇಬ್ಬರು ಕೂಡ ಹೇಳಿರೋದೇನಪ್ಪ ಅಂತಂದರೆ, ಪ್ರಧಾನವಾಗಿ ಆರೋಪಿಗಳ ಪರವಾಗಿ ಈ ಆರೋಪ ಏನು, ಡೆಲ್ಲಿ ರೇಟಲ್ಲಿ ನಡೆದದ್ದೇನು, ಈ ಪ್ರಶ್ನೆಗಳಿಗೆಲ್ಲ ಆಮೇಲೆ ಬರೋಣ. ಫಸ್ಟು ಹೈಕೋರ್ಟ್ ಕೊಟ್ಟಿರುವ ತರ್ಕ ಎಷ್ಟು ಅಸಂಬದ್ಧ, ಅನ್ಯಾಯವಾಗಿದೆ ಅನ್ನೋದನ್ನು ಚರ್ಚೆ ಮಾಡುವ. ಹೈಕೋರ್ಟಿನ ಮುಂದೆ ಆರೋಪಿಗಳ ಪರವಾಗಿ ಮುಂದಿಟ್ಟಂಥ ಅಹವಾಲಿನಲ್ಲಿ 5 ವರ್ಷಗಳಿಂದ ಇವರು ಜೈಲಿನಲ್ಲಿ ಕೊಳಿತಿದ್ದಾರೆ. ಈ ಸದ್ಯಕ್ಕೆ ಈ ವಿಚಾರಣೆ ಪ್ರಾರಂಭವಾಗುವ ಸೂಚನೆ ಇಲ್ಲ. ಪೊಲೀಸರು ಈಗಾಗಲೇ 3,000 ಪುಟದ ಚಾರ್ಜ್ ಶೀಟು, 30,000 ಪುಟಗಳ ಎಲೆಕ್ಟ್ರಾನಿಕ್ ಎವಿಡೆನ್ಸು ಹಾಗೂ 1,000 ಸಾಕ್ಷಿಗಳನ್ನು ಇದರಲ್ಲಿ ಮುಂದಿಟ್ಟಿದ್ದಾರೆ. 5 ವರ್ಷ ಆಗಿದೆ, ಇನ್ನೂ ವಿಚಾರಣೆ, ಇನ್ನೂ ಚಾರ್ಜ್ ಬಗ್ಗೆ ಟ್ರಯಲ್ ನಡೀತಾ ಇದೆ. ಚಾರ್ಜ್ ಏನು, ಒಬ್ಬೊಬ್ಬರ ಮೇಲಿರೋ ಚಾರ್ಜ್ ಏನು ಅಂತೇಳಿ ಇದೆಲ್ಲ ಚಾರ್ಜ್ ಆಗಿ ಇವೆಲ್ಲ ಟ್ರಯಲ್ ಮುಂದೆ ಪ್ರಾರಂಭ ಆಗುವ ಹೊತ್ತಿನಲ್ಲಿ ಇದಿನ್ನೂ 7-8 ವರ್ಷಗಳ ಕಾಲ ನಡೀಲಿದೆ ಟ್ರಯಲ್ಲು. 7-8 ವರ್ಷಗಳ ಕಾಲ ಮತ್ತು ಈಗಾಗಲೇ ಕಳೆದಂಥ 5 ವರ್ಷ 12 ವರ್ಷ ಆದರೆ ಒಂದೊಮ್ಮೆ ಇವರು ಅಪರಾಧಿಗಳೇ ಅಂತ ಸಾಬೀತಾದರೂ ಕೂಡ ಆ ಅಪರಾಧಕ್ಕೆ ಏನು ಶಿಕ್ಷೆ ಇದೆಯೋ ಅದಕ್ಕಿಂತ ಹೆಚ್ಚಿನ ಪಾಲು ಶಿಕ್ಷೆಯನ್ನು ಅನುಭವಿಸ್ಬಿಟ್ಟಿರ್ತಾರೆ. ಅಥವಾ ನಿರಪರಾಧಿಗಳು ಅಂತ ಅಂದ್ಬಿಟ್ಟು ಏನಾದರೂ ಸಾಬೀತಾದರೆ ಇಡೀ ಅವರ ಯೌವನದ 12-13 ವರ್ಷಗಳು ಸಂಪೂರ್ಣವಾಗಿ ಪೊಲೀಸರ ದುರುದ್ದೇಶ, ಸರ್ಕಾರದ ದ್ವೇಷ, ಇವೆರಡು ಕಾರಣಗಳಿಗಾಗಿ ನಾಶವಾಗುತ್ತೆ. ಈಗಾಗಲೇ ಅದರ ಹಲವಾರು ಉದಾಹರಣೆಗಳನ್ನ ನೋಡಿದ್ವಿ. ತೀರಾ ಇತ್ತೀಚೆಗೆ ಹೋದ ತಿಂಗಳು ತಮಗೆ ಜ್ಞಾಪಕ ಇರ್ಬೋದು, ಅದರ ಬಗ್ಗೆಯೂ ಕೂಡ ನಾವೊಂದು ಎಪಿಸೋಡ್ ಮಾಡಿದ್ವಿ. 2006ರಲ್ಲಿ ಮುಂಬೈ ಟ್ರೈನ್ ಬ್ಲಾಸ್ಟ್ನ ಸಂದರ್ಭದಲ್ಲಿ ಬಂಧನಕ್ಕೊಳಗಾಗಿದ್ದಂಥ 7 ಜನರು, ಆ 7 ಜನರನ್ನು ಕೂಡ ನಿರ್ದೋಷಿಗಳು, ಯಾವುದೇ ಕಿಂಚಿತ್ತು ಸಾಕ್ಷಿಯೂ ಇಲ್ಲದೆ, ಯಾವುದೇ ನ್ಯಾಯ ಮಾನದಂಡಗಳನ್ನು ಅನುಸರಿಸದೆ ಅವರನ್ನು ದೋಷಿಗಳಂತ ಸೂಚಿಸಲಾಗಿದೆ. ಅವರ ಮೇಲೆ ಯಾವ ಪುರಾವೆಗಳು ಇಲ್ಲ ಅಂತ ಒಂದು ಹಾನರಬಲ್ ಅಕ್ವಿಟಲ್ ಮಾಡುತ್ತೆ ಕೋರ್ಟು 2025ರಲ್ಲಿ. 2006ಕ್ಕೆ ಬಂಧನವಾದವರು 2025ಕ್ಕೆ ಬಿಡುಗಡೆ ಆಗ್ತಾರೆ. ಈ ಇಡೀ 19 ವರ್ಷದಲ್ಲಿ ಸಂಘ ಪರಿವಾರಕ್ಕೆ ಸಂಬಂಧಪಟ್ಟವರು, ಸಂಘ ಪರಿವಾರಕ್ಕೆ ಪೂರಕವಾಗಿರೋರಿಗೆ ಜೈಲಲ್ಲಿದ್ದರು, ಅಕಸ್ಮಾತ್ ಅವರು ಆರೋಪಿಗಳಾಗಿದ್ದರು, ಬೇಲ್ ಸಿಗುತ್ತೆ, ಅವ್ರಿಗೆ ಶಿಕ್ಷೆ ವಿಧಿಸಿದ್ರೆ ಪೆರೋಲ್ ಸಿಗುತ್ತೆ. ಆದರೆ ಇವರುಗಳಿಗೆ 19 ವರ್ಷಗಳ ಕಾಲ ಜಾಮೀನು ಸಿಗದೆ ಅಂತಿಮವಾಗಿ ಬಿಡುಗಡೆ ಆಗುತ್ತೆ.
ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಬಂದಂಥ ಒಂದು ಫೋಟೋ ನೀವು ನೋಡಿರ್ಬೋದು. ಅದರಲ್ಲಿ ನಿರ್ದೋಷಿ ಅಂತ ಬಿಡುಗಡೆಯಾದಂಥ ಒಬ್ಬ ವ್ಯಕ್ತಿ ಈಗಾಗಲೇ ತೀರ್ಕೊಂಡಿದ್ದಾರೆ. ಅವರ ಸಮಾಧಿಯ ಮುಂದೆ ಹೋಗಿ ಅವರು ನಿರ್ದೋಷಿ ಅಂತಂದ್ಬಿಟ್ಟು ಕೊಟ್ಟಿರುವಂಥ ಜಡ್ಜ್ಮೆಂಟನ್ನು ಓದಿ ಬಂದಿದ್ದಾರೆ. ವಿನಾಕಾರಣ ವಿಳಂಬವಾಗುತ್ತಿದೆ ವಿಚಾರಣೆ ಎನ್ನುವುದಾದರೆ ಆರ್ಟಿಕಲ್ 21 ಸಂವಿಧಾನದ ಆರ್ಟಿಕಲ್ 21 ಪ್ರಕಾರ ಸುಪ್ರೀಂ ಕೋರ್ಟು ಹಲವಾರು ಪ್ರಕರಣಗಳಲ್ಲಿ ಸ್ಪಷ್ಟಪಡಿಸಿರುವಂತೆ ಬೇಲ್ ಇಸ್ ದಿ ರೂಲ್, ಜೈಲ್ ಇಸ್ ದಿ ಎಕ್ಸೆಪ್ಷನ್. ಜಾಮೀನೇ ನಿಯಮ ಮತ್ತು ತೀರಾ ಅಸಾಧಾರಣವಾದಂಥ ಪ್ರಕರಣಗಳಲ್ಲಿ ಮಾತ್ರ ಬಹಳ ಕಡಿಮೆ ಅವಧಿ ಅವರನ್ನು ಬಂಧನಕ್ಕೊಳಪಡಿಸ್ಬೋದು. ಅದರಲ್ಲಿ ಪ್ರಧಾನವಾಗಿ ಯಾತಕ್ಕಾಗಿ ಬಂಧನ ಇನ್ನೂ ಕೂಡ ವಿಚಾರಣೆ ನಡೀತಾ ಇದೆ. ಸಾಕ್ಷಿ ಅಂದರೆ FIR, ನಿಮಗೆ ಗೊತ್ತಿರೋ ಹಾಗೆ ಬಂಧನಕ್ಕೊಳಗಾದಾಗ ಯಾವುದೇ ವ್ಯಕ್ತಿಯ ಮೇಲೆ ಒಂದು FIR ಇರುತ್ತೆ. FIR ಬಗ್ಗೆ ತನಿಖೆ ನಡೆಯುತ್ತೆ. ತನಿಖೆ ನಡೆಸಿದಾಗ ಪೊಲೀಸರು ಈ ಮನುಷ್ಯ ಅಪರಾಧ ಮಾಡಿರ್ಬೋದು ಅಂತ ಅಂದ್ಬಿಟ್ಟು ಮೇಲ್ನೋಟಕ್ಕೆ ಅವರಿಗೆ ಕಂಡು ಬಂದರೆ ಅವರನ್ನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಾದ ಮೇಲೆ ಅವ್ರ ಮೇಲೆ ಚಾರ್ಜ್ ಶೀಟನ್ನು ಹಾಕುವುದಕ್ಕೆ ಇತರ ಸಾಮಾನ್ಯ ಪ್ರಕರಣಗಳಲ್ಲಿ 60 ದಿವಸ, UAPA ಅಂತ ಪ್ರಕರಣದಲ್ಲಿ 3 ತಿಂಗಳು ಅವಕಾಶ ಇರುತ್ತೆ. ಈ FIR ಹಾಕಿ ಬಂಧನಕ್ಕೊಳಗಾಗಿ ಚಾರ್ಜ್ ಶೀಟ್ ಹಾಕುವುದರ ನಡುವೆ, ಅಂದರೆ FIR ಮತ್ತು ಚಾರ್ಜ್ ಶೀಟ್ ನಡುವೆ ಪೊಲೀಸರು ತಾವು ಹೊರಿಸಿರುವಂತಹ ಆರೋಪವನ್ನು ಸಾಬೀತುಪಡಿಸಲು ಬೇಕಾಗಿರುವಂತಹ ಸಾಕ್ಷಿಗಳನ್ನು, ಪುರಾವೆಗಳನ್ನು ಸಂಗ್ರಹಿಸಬೇಕು. ಈ ಆರೋಪಿಯನ್ನು ಆ ಕಾಲಘಟ್ಟದಲ್ಲಿ ಬಿಡುಗಡೆ ಮಾಡಿದ್ರೆ ಅವರು ಸಾಕ್ಷಿಯನ್ನು ಬೆದರಿಸ್ಬೋದು, ಪುರಾವೆಗಳನ್ನು ನಾಶ ಮಾಡ್ಬೋದು ಅಥವಾ ಓಡೋಗ್ಬೋದು. ಈ 3 ಕಾರಣಗಳಿಗಾಗಿ ಮಾತ್ರ ಚಾರ್ಜ್ ಶೀಟ್ ಸಲ್ಲಿಸುವ ತನಕ ಆರೋಪಿಗಳನ್ನು ಜುಡಿಷಿಯಲ್ ಕಸ್ಟಡಿಗೆ ಕೊಡ್ತಾರೆ. ಇನ್ನು ಆ ರೀತಿಯ ವ್ಯಕ್ತಿ, ಆತನಿಗೆ ಈ ರೀತಿಯ ಹಿನ್ನೆಲೆಯೇ ಇಲ್ಲ, ಅಪರಾಧದ ಹಿನ್ನೆಲೆಯೇ ಇಲ್ಲ, ಹಾಗೂ ಸಮಾಜದಲ್ಲಿ ಪ್ರತಿಷ್ಠಿತವಾದಂಥ ವ್ಯಕ್ತಿ, ಇವೆಲ್ಲ ಕಾರಣಗಳಿದ್ದರೆ ಚಾರ್ಜ್ ಶೀಟ್ ಫೈಲ್ ಮಾಡುವುದಕ್ಕೆ ಮುಂಚೆನೂ ಕೂಡ ಷರತ್ತುಗೊಳಪಟ್ಟಂಥ ಜಾಮೀನು ಕೊಡ್ತಾರೆ. ಆದರೆ ವಿಚಾರಣೆ ಮುಗಿಯುವ ತನಕ ಜೈಲಿನಲ್ಲೇ ಇಡಬೇಕು ಅನ್ನುವಂಥದ್ದು UAPA ಅಂತ ಅತ್ಯಂತ ಅಸಾಧಾರಣವಾದಂಥ ಟೆರರಿಸ್ಟ್ ಕಾನೂನುಗಳಲ್ಲೂ ಇಲ್ಲ. 45D ಅಂತಂದ್ಬಿಟ್ಟು ಹೊಸದಾಗಿ ಒಂದು ಕಾನೂನು ಇದೆ, ಅದು ಆ ಜಡ್ಜಿನ ಡಿಸ್ಕ್ರಿಷನ್ಗೆ ಬಿಡುತ್ತೆ. ಬರೀ ಪೊಲೀಸರ ಮಾತು ಕೇಳ್ಕೊಂಡು ನೀವು ಜಾಮೀನು ನಿರಾಕರಿಸ್ಬೋದು ಅಂತ ಅತ್ಯಂತ ಕರಾಳವಾದಂಥ ಕಾನೂನು UAPAನಲ್ಲಿದೆ. ಆದರೆ UAPAನಲ್ಲೂ ಕೂಡ ಜಡ್ಜ್ಗಳು ನ್ಯಾಯ ನಿಷ್ಪಕ್ಷಪಾತದಿಂದ ಅದನ್ನು ನೋಡುವುದಾದರೆ, ಇಲ್ಲ ಮೇಲ್ನೋಟಕ್ಕೆ ಅಲ್ಲೇನು ಸಾಬೀತಾಗ್ತಿಲ್ಲ ಅಂದರೆ ಜಾಮೀನು ಕೊಡ್ಬೋದು. ಕೆಲವು ಪ್ರಕರಣದಲ್ಲಿ ಜಾಮೀನು ಕೊಟ್ಟಿರೋದನ್ನು ಕೂಡ ನಾವು ನೋಡ್ತೀವಿ. ಸೊ ಹೀಗೆ ಜಾಮೀನನ್ನು ನಿರಾಕರಿಸುವುದಕ್ಕೆ ಪ್ರಧಾನವಾದಂಥ ಕಾರಣ ಸಾಕ್ಷಿ ಪುರಾವೆಗಳ ನಾಶ, ಓಡಿ ಹೋಗುವುದು, ಇವು ಪ್ರಧಾನವಾಗಿರುತ್ತೆ. ಚಾರ್ಜ್ ಶೀಟ್ ಸಲ್ಲಿಸಿದ ಮೇಲೆ ಹೊಸದಾಗಿ ಇನ್ನು ಸಾಕ್ಷಿ ಪುರಾವೆ ಸಂಗ್ರಹದ ಅಗತ್ಯವೇ ಇರೋದಿಲ್ಲ. ಆಗ ಷರತ್ತಿನ ಮೇಲೆ ಸಾಮಾನ್ಯವಾಗಿ ಜಾಮೀನಲ್ಲಿ ಬಿಡುಗಡೆ ಮಾಡ್ತಾರೆ. ಅದಕ್ಕೆ ಬೇಲ್ ಇಸ್ ದ ರೂಲ್. ತಪ್ಪಿಸಿಕೊಂಡು ಹೋಗುವ ಪಾಸ್ಪೋರ್ಟ್ನ ಮುಟ್ಟುಗೋಲು ಹಾಕ್ಕೊಳ್ತಾರೆ. ಈ ಥರ ಹಲವಾರು ಷರತ್ತುಗಳನ್ನು ಕೂಡ ಹಾಕ್ತಾರೆ. ಸುಮಾರಷ್ಟು ಪ್ರಕರಣಗಳಲ್ಲಿ ವಿಚಾರಣೆ ವಿಳಂಬವಾಗ್ತಿದೆ, ಸುದೀರ್ಘವಾಗ್ತಿದೆ ಎನ್ನುವ ಕಾರಣಕ್ಕಾಗಿಯೇ ಈ ಥರ ಸುದೀರ್ಘ ವಿಚಾರಣೆ ವಿಳಂಬ ಆಗ್ತಿರುವಂಥ ಹೊತ್ತಿನಲ್ಲಿ ಅಗತ್ಯವಿಲ್ಲದಿದ್ದರೂ ಕೂಡ ಅವರನ್ನು ಜೈಲಿನಲ್ಲಿ ಉಳಿಸುವಂಥದ್ದು ಸಹಜ ನ್ಯಾಯಕ್ಕೆ ವಿರುದ್ಧವಾದದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಆರ್ಟಿಕಲ್ 21 ಪ್ರಕಾರ ಲೈಫ್ ಅಂಡ್ ಲಿಬರ್ಟಿ, ಜೀವನ ಮತ್ತು ಸ್ವಾತಂತ್ರ್ಯ, ಇವೆರಡು ಹಕ್ಕುಗಳನ್ನು ಸಂವಿಧಾನ ಕೊಡುತ್ತೆ. ಈ ದೇಶದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರಿಗೂ ಕೂಡ ಎಲ್ಲಿಯ ತನಕ ಅಪರಾಧಿ ಅಂತ ಸಾಬೀತಾಗೋದಿಲ್ವೋ ಅಲ್ಲಿಯ ತನಕ ಅವರ ಜೀವನವನ್ನಾಗಲಿ ಅಥವಾ ಅವರ ಸ್ವಾತಂತ್ರ್ಯವನ್ನಾಗಲಿ ಕಾರಣವಿಲ್ಲದೆ ಹಾಗೂ ಅಗತ್ಯಕ್ಕೆ ತಕ್ಕನಾಗಲ್ಲದೆ ನೀವು ಹತ್ತಿಕ್ಕಕ್ಕೆ ಬರುವುದಿಲ್ಲ ಅಂತೇಳಿ ಎಲ್ಲ ಸಂದರ್ಭಗಳಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಅದನ್ನು ಎತ್ತಿ ಹಿಡಿಯುತ್ತೆ. ಸಂವಿಧಾನ ಅದನ್ನು ಹೇಳುತ್ತೆ. ವಿಷಯ ಏನಪ್ಪ ಅಂದರೆ ಇದು ಕೋರ್ಟ್ ಗೊತ್ತಿಲ್ಲ ಅಂತಲ್ಲ. ಕೋರ್ಟು ತನಗೆ ಇಷ್ಟವಾದಂಥ ಸಂದರ್ಭಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಕಳೆದ 10-11 ವರ್ಷಗಳಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಯಾರ್ಯಾರು ಸಂಘ ಪರಿವಾರದ ಹಿನ್ನೆಲೆಯನ್ನು ಉಳ್ಳವರಾಗಿದ್ದಾರೆ ಅವರಿಗೆ ಜಾಮೀನನ್ನು ಕೊಡುವುದಕ್ಕೆ ಇದೇ ಕೋರ್ಟುಗಳು ವಿಚಾರಣೆ ವಿಳಂಬ ಆಗ್ತಿದೆ ಅನ್ನೋ ಕಾರಣಕ್ಕಾಗಿ ಅವರಿಗೆ ಬೇಲ್ಗಳನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ಇದೇ ಸೆಪ್ಟೆಂಬರ್ 5ಕ್ಕೆ ಗೌರಿ ಹತ್ಯೆಯಾಗಿ 8 ವರ್ಷ ಆಗುತ್ತೆ. ಗೌರಿ ಹತ್ಯೆ ಆರೋಪಿಗಳೆಲ್ಲರೂ ಕೂಡ ಕಳೆದ 1 ವರ್ಷದಲ್ಲಿ ಎಲ್ಲರನ್ನೂ ಕೂಡ ಹೈಕೋರ್ಟ್ ಬಿಡುಗಡೆ ಮಾಡಿದೆ. ಸುಪ್ರೀಂ ಕೋರ್ಟ್ ಆ ಬಿಡುಗಡೆಯನ್ನು ಎತ್ತಿ ಹಿಡಿದಿದೆ. ಗೌರಿ ಹತ್ಯಾ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಪ್ರಕಾರ 500 ಸಾಕ್ಷಿಗಳಿದ್ದರು. ಅದರಲ್ಲಿ ಸುಮಾರು 180 ಸಾಕ್ಷಿಗಳ ವಿಚಾರಣೆ ಆಗಿತ್ತು. ಇನ್ನುಳಿದ ಸಾಕ್ಷಿಗಳಲ್ಲೂ ಕೂಡ ಕೇವಲ ಇನ್ನು 100 ಸಾಕ್ಷಿಗಳ ವಿಚಾರಣೆ ಮಾತ್ರ ಬಾಕಿ ಇತ್ತು. ಹಾಗೂ ಕಂಪ್ಲೇನೆಂಟ್ ಅಂದರೆ ದೂರುದಾರರಾಗಿರುವಂಥ ಕವಿತಾ ಲಂಕೇಶ್ ಅವರೇ ಸರ್ಕಾರದ ಮುಂದೆ ಒಂದು ಸ್ಪೆಷಲ್ ಕೋರ್ಟ್ ಮಾಡಿ ಬೇಗನೆ ವಿಚಾರಣೆ ಮಾಡಿ ಇತ್ಯರ್ಥ ಮಾಡಿ, ವಿನಾಕಾರಣ ಯಾರನ್ನಾದರೂ ಅವರು ನಿರಪರಾಧಿಯಾಗಿದ್ದರೆ ಜೈಲಿನಲ್ಲಿ ಉಳಿಸುವಂಥದ್ದನ್ನು ಗೌರಿ ಕೂಡ ಒಪ್ತಿರಲಿಲ್ಲ. ಅಪರಾಧಿಯಾಗಿದ್ದರೆ ತ್ವರಿತವಾಗಿ ಶಿಕ್ಷೆಯನ್ನು ಕೊಡಿ,
ಆದರೆ ವಿಚಾರಣೆಯನ್ನು ವಿಳಂಬ ಮಾಡ್ತಾ ಸುದೀರ್ಘ ಮಾಡ್ತಾ ವಿನಾಕಾರಣ ಯಾರನ್ನು ಕೂಡ ಜೈಲಲ್ಲಿ ಇಡೋದು ಬೇಡ, ಹೀಗಾಗಿ ತ್ವರಿತ ಕೋರ್ಟನ್ನು ಮಾಡಿ ಅಂತ ಕಂಪ್ಲೇಂಟೇ ಸರ್ಕಾರಕ್ಕೆ ಮನವಿ ಮಾಡಿದ್ರು. ಹೈಕೋರ್ಟ್ ಅದನ್ನು ಪುರಸ್ಕರಿಸಿಲ್ಲ. ಇವೆಲ್ಲ ಇದ್ದರೂ ಕೂಡ ಗೌರಿ ಹತ್ಯೆ ಆರೋಪಿಗಳು ಹೈಕೋರ್ಟಿನಲ್ಲಿ ವಿಚಾರಣೆ ವಿಳಂಬ ಆಗ್ತಾ ಇದೆ, ಆದ್ದರಿಂದ ನಮಗೆ ಬೇಲ್ ಕೊಡಿ ಅಂತ ಮನವಿ ಮಾಡ್ತಾರೆ. ಅಂಥ ಪ್ರಕರಣದಲ್ಲಿ ಕರ್ನಾಟಕದ ಹೈಕೋರ್ಟ್ ಏನು ಹೇಳುತ್ತೆ ಮತ್ತು ಅದನ್ನೇ ಸುಪ್ರೀಂ ಕೋರ್ಟ್ ಹೆಂಗೆ ಎತ್ತಿಡಿಯುತ್ತೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತೀನಿ, ತಾವು ಕೇಳಿಸ್ಕೋಬಹುದು. ಏನು ಹೇಳುತ್ತೆ ನಿರ್ದಿಷ್ಟವಾಗಿ ಗೌರಿ ಪ್ರಕರಣದಲ್ಲಿ ಏನಕ್ಕಾಗಿ ಜಾಮೀನು ಕೊಡಬೇಕು ಅಂದರೆ, ದ ರೀಸನ್ ಈಸ್ ದಟ್ ದಿ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಈಸ್ ದಿ ಹೈಯರ್ ಲಾ ಅಂಡ್ ಇಟ್ಸ್ ಬೇಸಿಕ್ ರೈಟ್ ಆಫ್ ದಿ ಪರ್ಸನ್ ಚಾರ್ಜ್ಡ್ ಆಫ್ ಎನ್ ಅಫೆನ್ಸ್ ಅಂಡ್ ನಾಟ್ ಕನ್ವಿಕ್ಟೆಡ್ ದಟ್ ಹಿ ಬಿ ಎನ್ಶ್ಯೂರ್ಡ್ ಅಂಡ್ ಗಿವನ್ ಎ ಸ್ಪೀಡಿ ಟ್ರಯಲ್. ಎಲ್ಲ ಕಾನೂನುಗಳಿಗಿಂತ ಸಂವಿಧಾನದಲ್ಲಿ ನೀಡಿರುವಂಥ ಹಕ್ಕು ಅತ್ಯುತ್ಕೃಷ್ಟವಾದದ್ದು. ಸಂವಿಧಾನ ಏನು ಹಕ್ಕನ್ನು ಕೊಡುತ್ತೆ? ಯಾವ ವ್ಯಕ್ತಿಯನ್ನು ಈಗಾಗಲೇ ನೀವು ಶಿಕ್ಷೆಗೆ ಒಳಪಡಿಸಿಲ್ವೋ ಆ ಮನುಷ್ಯನಿಗೆ ತ್ವರಿತಗತಿಯಾದ ನ್ಯಾಯದಾನವನ್ನು ಒದಗಿಸುವುದು ಸಂವಿಧಾನಬದ್ಧವಾದಂಥ ಕರ್ತವ್ಯ. ವೆನ್ ದ ಟ್ರಯಲ್ ಈಸ್ ನಾಟ್ ಪ್ರೊಸೀಡಿಂಗ್ ಫಾರ್ ರೀಸನ್ಸ್ ನಾಟ್ ಅಟ್ರಿಬ್ಯೂಟಬಲ್ ಟು ದ ಅಕ್ಯೂಸ್ಡ್. ಒಂದು ವೇಳೆ ವಿಚಾರಣೆಯು ಆಪಾದಿತನ ಕಾರಣವಲ್ಲದೆ, ಆಪಾದಿತ ವಿಳಂಬಕ್ಕೆ ಕಾರಣ ಅಲ್ಲ, ಬೇರೆ ಏನೋ ಸರ್ಕಾರದ್ದೇ ಕಾರಣ, ಪ್ರಾಸಿಕ್ಯೂಷನ್ ಕಾರಣ ಅಂತ ಇಟ್ಕೊಳ್ರಿ. ಅಂದರೆ ಹಲವಾರು ಸತಿ ಏನು ಮಾಡ್ತಾರೆ, ಆಪಾದಿತರು ವಿನಾಕಾರಣ ಅವರು ಲಾಯರ್ ಬರೋದಿಲ್ಲ, ಲಾಯರ್ ಸುಮ್ಮನೆ ಪೋಸ್ಟ್ಪೋನ್ಮೆಂಟ್ ಕೇಳ್ತಿರ್ತಾರೆ. ಅಂದರೆ ಅದರಲ್ಲೊಂದು ದುರುದ್ದೇಶ ಇರುತ್ತೆ, ಇದನ್ನು ವಿಳಂಬ ಮಾಡಬೇಕು, ಜಡ್ಜ್ ಬದಲಾಗಿ ಮತ್ತೊಂದೇನೇನೋ ಕಾರಣಗಳಿರ್ತವೆ. ಅಂಥ ಕಾರಣಗಳಲ್ಲದೆ ಸರ್ಕಾರದ ಕಾರಣಗಳಿಗಾಗಿ ಅಥವಾ ಆಪಾದಿತನ ನಿಮಿತ್ತವಿಲ್ಲದ ಕಾರಣಗಳಿಗಾಗಿ ಟ್ರಯಲ್ ವಿಚಾರಣೆಯು ವಿಳಂಬವಾಗುತ್ತಿದ್ದರೆ ದ ಕೋರ್ಟ್ ಅನ್ಲೆಸ್ ದೇರ್ ಆರ್ ಗುಡ್ ರೀಸನ್ಸ್ ಮೇ ವೆಲ್ ಬಿ ಗೈಡೆಡ್ ಟು ಎಕ್ಸಸೈಸ್ ದ ಪವರ್ ಟು ಗ್ರಾಂಟ್ ಬೇಲ್. ಅಂಥ ಸಂದರ್ಭಗಳಲ್ಲಿ ಕೋರ್ಟು ಆಪಾದಿತರಿಗೆ, ಆರೋಪಿಗಳಿಗೆ ಜಾಮೀನನ್ನು ಕೊಡಬಹುದು. ದಿಸ್ ವುಡ್ ಬಿ ಟ್ರೂಯರ್ ವೇರ್ ದ ಟ್ರಯಲ್ ವುಡ್ ಟೇಕ್ ಇಯರ್ಸ್. ವಿಚಾರಣೆಯು ವರ್ಷಗಳ ಗಟ್ಟಲೆ ಎಳೆಯುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಈ ಪ್ರತಿಪಾದನೆ ಇನ್ನಷ್ಟು ಸತ್ಯಪೂರ್ಣವಾಗಿರ್ತದೆ. ಆದ್ದರಿಂದ ಜಾಮೀನು ಕೊಡಬೇಕು ಅಂತೇಳಿ ಗೌರಿ ಹತ್ಯೆ ಆರೋಪಿಗಳಿಗೆ, ಗೌರಿ ಹತ್ಯೆ ಪ್ರಕರಣದಲ್ಲಿ ಏನಾಗಿದೆ, ಕೇವಲ 500 ಸಾಕ್ಷಿಗಳಿದ್ದಾವೆ. ಅದರಲ್ಲಿ ಈಗಾಗಲೇ ಇನ್ನು ಕೇವಲ 100 ಸಾಕ್ಷಿಗಳು ಮಾತ್ರ ಬಾಕಿ ಇದೆ ಅಂತ ಹೇಳಲಾಗಿದೆ. ವಿಚಾರಣೆ ಪ್ರಾರಂಭವಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಚಾರ್ಜ್ ಶೀಟು 2018ರಲ್ಲೇ ಸರ್ಕಾರ ಫೈಲ್ ಮಾಡುತ್ತೆ. ಚಾರ್ಜ್ ಶೀಟು ಆಪಾದಿತರ ಕಡೆಯಿಂದ ಪದೇ ಪದೇ ಅದನ್ನು ಟ್ರಯಲ್ ಮಾಡೋದಕ್ಕೆ ವಿಳಂಬ ಆಗುತ್ತೆ. 2022ರಲ್ಲಿ ಚಾರ್ಜ್ ಶೀಟು ವಿಚಾರಣೆ ಶುರುವಾಗುತ್ತೆ. ವಿಚಾರಣೆ ಶುರುವಾದಾಗ ಯಾರು ಕಂಪ್ಲೇಂಟ್ ಕೊಟ್ಟರು ಅವರೇ ಸ್ಪೀಡಿ ಟ್ರಯಲ್ ಮಾಡಿ ಅಂತ ಅಂದ್ಬಿಟ್ಟು ಸರ್ಕಾರದ ಮುಂದೆ ಅಹವಾಲು ಸಲ್ಲಿಸ್ತಾರೆ. ಆದರೂ ಇನ್ನು ಕೇವಲ 80-90 ಸಾಕ್ಷಿಗಳು ಮಾತ್ರ ಇದ್ದಾವೆ ಅಂತ ಇದ್ದರೂ ಕೂಡ 80 ಸಾಕ್ಷಿಗಳಿದ್ದಾರೆ ಅಂದ್ರೇ ಇನ್ನೂ 2 ವರ್ಷ 1 ವರ್ಷ ವಿಳಂಬ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ವಿಚಾರಣೆ ವಿಳಂಬ ಆಗ್ತಿದೆ ಅನ್ನುವ ಕಾರಣಕ್ಕಾಗಿ ಜಾಮೀನನ್ನು ಕೊಡಲಾಗಿದೆ ಗೌರಿ ಹತ್ಯೆ ಆರೋಪಿಗಳಿಗೆ. ಗೌರಿ ಹತ್ಯೆ ಆರೋಪಿಗಳೆಲ್ಲರಿಗೂ ಕೂಡ ಸನಾತನ ಸಂಸ್ಥಾ ಅನ್ನುವಂತಹ ಸಂಘ ಪರಿವಾರದ ಸಿದ್ಧಾಂತವನ್ನು ಉಳ್ಳಂಥ, ಭಾರತವನ್ನು ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನೋ ಆಶಯ ಉಳ್ಳಂಥ ಒಂದು ಸಂಘಟನೆಯ ಜೊತೆಗೆ ಪ್ರತ್ಯಕ್ಷವೋ ಪರೋಕ್ಷವೋ ಆದಂಥ ಸಂಬಂಧವಿತ್ತು. ಮತ್ತು ಅವರೆಲ್ಲರೂ ಕೂಡ ಸೈದ್ಧಾಂತಿಕವಾಗಿ, ಯಾಕಂದರೆ ಅವರೆಲ್ಲರ ಮನೆಗಳನ್ನು ರೈಡ್ ಮಾಡಿದಾಗ ಸನಾತನ ಪ್ರಭಾ ಅನ್ನುವ ಒಂದು ಪತ್ರಿಕೆ ಕೂಡ ಸಿಕ್ಕಿತ್ತು. ಹೀಗಾಗಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಇವರೆಲ್ಲರೂ ಕೂಡ ಸನಾತನ ಸಂಸ್ಥೆಯ ಪ್ರಭಾವಿತರು. ಸಂಘಟನೆ ಅಂತ ಹೇಳಕ್ ಬರೋದಿಲ್ಲ, ಸಂಘಟನಾ ಸದಸ್ಯರು ಅಂತ ಹೇಳಕ್ ಬರಲಿಲ್ಲ ಅಂತಾದರೂ ಪ್ರಭಾವಿತರು ಅಂತ ಚಾರ್ಜ್ ಶೀಟ್ ಹೇಳುತ್ತೆ. ಹೀಗಾಗಿ ಸನಾತನ ಸಂಸ್ಥೆಯ ಆರೋಪಿಗಳಿಗೆ ಗೌರಿ ಹತ್ಯೆ ಪ್ರಕರಣದಲ್ಲಿ ವಿಚಾರಣೆ ವಿಳಂಬವಾಗುತ್ತೆ ಎನ್ನುವ ಕಾರಣಕ್ಕಾಗಿ ಜಾಮೀನು ಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಇತ್ತೀಚೆಗೆ ತಾನೇ ಅಕ್ವಿಟ್ ಆದಂಥ ಮಾಲೆಗಾಂವ್ ಸ್ಫೋಟದ ಪ್ರಕರಣದಲ್ಲಿ 2017ರಲ್ಲಿ ಪ್ರಜ್ಞಾ ಸಿಂಗ್ ಇನ್ನಿತರರಿಗೆ ಜಾಮೀನು ಕೊಡ್ತಾರೆ. ಜಾಮೀನು ಕೊಡಬೇಕಾದ್ರೂ ಕೂಡ ಹೇಳುವಂತಹ ವಿಷಯ, ಅವರು 2008ರಲ್ಲಿ ಅರೆಸ್ಟ್ ಆಗಿ 2017ರಲ್ಲಿ ಬೇಲ್ ಸಿಗುತ್ತೆ. ಆಗಲೂ ಕೂಡ ಹೇಳೋದೇನಪ್ಪ ಅಂತಂದರೆ ವಿಚಾರಣೆ ವಿಳಂಬವಾಗುವ ಸಾಧ್ಯತೆ ಇರುತ್ತೆ. ಅಂದರೆ ಆಪಾದಿತನ ನಿಮಿತ್ತವಿಲ್ಲದೆ ವಿಚಾರಣೆ ವಿಳಂಬವಾಗುವುದಾದರೆ ಸಂವಿಧಾನದ ಪ್ರಕಾರ, ಕಾನೂನುಗಳ ಪ್ರಕಾರ ಒಬ್ಬ ಆರೋಪಿ ಜಾಮೀನಿಗೆ ಅರ್ಹ ಅಂತ ಅಂದ್ಬಿಟ್ಟು ಹೇಳುವಂಥದ್ದು ಈ ನೆಲದ ನ್ಯಾಯವಾದರೆ ಅದು ಉಮರ್ ಖಲೀದ್ಗೆ, ಶರ್ಜಿಲ್ ಇಮಾಮ್ಗೆ, ಗುಲ್ಫಿಶಾ ಫಾತಿಮ್ಗೆ ಯಾಕೆ ಅನ್ವಯ ಆಗಲ್ಲ? ನಿನ್ನೆ ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶದಲ್ಲಿ ಇದೇ ವಿಚಾರವನ್ನು, ವಿಚಾರಣೆ ವಿಳಂಬ ಆಗ್ತಾ ಇದೆ ಅನ್ನುವ ಪ್ರಸ್ತಾಪವನ್ನು ಆರೋಪಿಗಳ ಪರ ವಕೀಲರು ಹೇಳಿದಾಗ ಅವ್ರು ಹೇಳ್ತಾರೆ, ಕೋರ್ಟ್ ಹೇಳುತ್ತೆ, ದ ಪೇಸ್ ಆಫ್ ದಿ ಟ್ರಯಲ್ ವಿಲ್ ಪ್ರೋಗ್ರೆಸ್ ನ್ಯಾಚುರಲಿ. ಆರೋಪಿ ಪರ ವಕೀಲರು ನ್ಯಾಯಾಲಯದ ಮುಂದೆ ಇನ್ನೂ ವಿಚಾರಣೆ ಪ್ರಾರಂಭವಾಗಿಲ್ಲ, ಗೌರಿ ಹತ್ಯೆ ಪ್ರಕರಣದಲ್ಲಿ ವಿಚಾರಣೆ ಪ್ರಾರಂಭವಾಗಿ 3 ವರ್ಷ ಆಗಿದೆ, ಅಬ್ಬಬ್ಬ ಅಂದರೆ ಇನ್ನೆರಡು ವರ್ಷ ಆಗುತ್ತಷ್ಟೇ. ಈ ಪ್ರಕರಣದಲ್ಲಿ ವಿಚಾರಣೆ ಪ್ರಾರಂಭವೇ ಆಗಿಲ್ಲ, ಜೈಲಿಗೆ ಹೋಗಾಗಲೇ 5 ವರ್ಷ ಆಯಿತು.
ಪ್ರಾರಂಭ ಆಗಿಲ್ದಿರೋದು ಮಾತ್ರ ಅಲ್ಲ, 3,000 ಪುಟದ ಚಾರ್ಜ್ ಶೀಟು, 30,000 ಎಲೆಕ್ಟ್ರಾನಿಕ್ ಎವಿಡೆನ್ಸ್ಗಳು, 1,000 ಸಾಕ್ಷಿಗಳು, 900 ಚಿಲ್ಲರೆ ಸಾಕ್ಷಿಗಳು. ವಿಚಾರಣೆ ಪ್ರಾರಂಭವೇ ಆಗದಂತೆ ಈಗಾಗಲೇ 5 ವರ್ಷ. 1,000 ಸಾಕ್ಷಿಗಳು ಅಂತಂದರೆ ಇನ್ನೆಷ್ಟಾಗ್ಬೋದು? ಅಂದರೆ ವಿಚಾರಣೆ ಇನ್ನಷ್ಟು ವಿಳಂಬವಾಗಬಹುದು. ಆದರೆ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಹೇಳುತ್ತೆ, ಡೆಲ್ಲಿ ಹೈಕೋರ್ಟ್ನ ದ್ವಿಸದಸ್ಯ ಪೀಠ, ದ ಪೇಸ್ ಆಫ್ ದ ಟ್ರಯಲ್ ವಿಲ್ ಪ್ರೋಗ್ರೆಸ್ ನ್ಯಾಚುರಲಿ. ಸಹಜವಾದ ವೇಗದಲ್ಲೇ ಅದು ನಡೀತಾ ಇದೆ, ಅದು ವಿನಾಕಾರಣ ವಿಳಂಬ ಆಗ್ತಿದೆ ಅಂತ ನಮಗನ್ಸೋದಿಲ್ಲ. ಎ ಹರಿಡ್ ಟ್ರಯಲ್ ವುಡ್ ಆಲ್ಸೋ ಬಿ ಡೆಟ್ರಿಮೆಂಟಲ್ ಟು ದಿ ರೈಟ್ಸ್ ಆಫ್ ಬೋತ್ ದಿ ಅಪಲೆಂಟ್ಸ್ ಅಂಡ್ ದ ಸ್ಟೇಟ್. ಅವಸರವಾಗಿ ನಡೆಸುವಂತಹ ವಿಚಾರಣೆಯು ಸರ್ಕಾರಕ್ಕೂ ಮತ್ತು ಆರೋಪಿಗಳಿಗೂ ಇಬ್ಬರಿಗೂ ಕೂಡ ಅನ್ಯಾಯ ಮಾಡಬಹುದು. ಅಷ್ಟಲ್ಲದೆ ಎಂಥ ಹಾಸ್ಯಾಸ್ಪದವಾದಂಥ ಪ್ರಶ್ನೆಯನ್ನು ಮುಂದಿಡ್ತಾರೆ ಅಂದರೆ, ದ ಪಾರ್ಟೀಸ್ ಹ್ಯಾವ್ ಇನ್ಫಾರ್ಮ್ಡ್ ದಿಸ್ ಕೋರ್ಟ್ ದಟ್ ದ ಟ್ರಯಲ್ ಈಸ್ ಕರೆಂಟ್ಲಿ ಅಟ್ ದ ಸ್ಟೇಜ್ ಆಫ್ ಹಿಯರಿಂಗ್ ಆರ್ಗ್ಯುಮೆಂಟ್ಸ್ ಆನ್ ದಿ ಫ್ರೇಮಿಂಗ್ ಆಫ್ ಚಾರ್ಜಸ್, ದಸ್ ಇಟ್ ಇಂಡಿಕೇಟ್ಸ್ ದಟ್ ದ ಕೇಸ್ ಇಸ್ ಪ್ರೋಗ್ರೆಸಿಂಗ್. ನಮಗೆ ಸರ್ಕಾರ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಟ್ರಯಲ್ ಮಾಡುವುದರ ಬಗ್ಗೆ, ಟ್ರಯಲ್ ಯಾವಾಗ ಶುರು ಮಾಡಬೇಕು ಅಂದರೆ ಹಿಯರಿಂಗ್ ಆಫ್ ಆರ್ಗ್ಯುಮೆಂಟ್ಸ್ ಆನ್ ದಿ ಫ್ರೇಮಿಂಗ್ ಆಫ್ ಚಾರ್ಜಸ್, ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಏನೇನು ಚಾರ್ಜ್ಗಳು ಅನ್ನುವುದರ ಬಗ್ಗೆ ವಿಚಾರಣೆ ನಡೀತಾ ಇದೆ ಅಂತ ಮಾಹಿತಿ ಬಂದಿದೆ ನಮಗೆ. ಅದರರ್ಥ ವಿಚಾರಣೆ ಪ್ರಗತಿಯಲ್ಲಿದೆ ಅಂತ ತಾನೇ ಅಲ್ವಾ? ಪ್ರಶ್ನೆ ಕೇಳಬೇಕಾಗಿದ್ದು ಒಬ್ಬ ಹೈಕೋರ್ಟ್ ಜಡ್ಜು 5 ವರ್ಷ ಆದರೂ ಕೂಡ ಯಾತಕ್ಕೆ ಹಿಯರಿಂಗ್ ಫಾರ್ ಫ್ರೇಮಿಂಗ್ ಚಾರ್ಜಸ್, ಅದು ಚಾರ್ಜ್ ಶೀಟ್ ಫೈಲ್ ಮಾಡದ ಕೂಡಲೇ ಮಾಡಬೇಕಾದಂಥ ವಿಷಯ, 5 ವರ್ಷ ಆದರೂ ಯಾಕೆ ಮಾಡಲಿಲ್ಲ? ಆ ಪ್ರಶ್ನೆಯನ್ನು ಕೇಳದ ಜಡ್ಜಿಗಳು, ಗೌರಿ ಪ್ರಕರಣದಲ್ಲಿ ಅತ್ಯುತ್ಸಾಹದಿಂದ ಆರೋಪಿಯ ಸಾಂವಿಧಾನಿಕ ಹಕ್ಕುಗಳ ಬಗ್ಗೆ ಮಾತನಾಡುವಂತಹ ಜಡ್ಜಿಗಳು, ಉಮರ್ ಖಲೀದ್ ಮತ್ತು ಇತರರ ಪ್ರಶ್ನೆ ಬಂದಾಗ ಅತ್ಯುತ್ಸಾಹದಿಂದ ಏನೇನನ್ನ ಪ್ರಾಸಿಕ್ಯೂಷನ್ ವಕೀಲರು ಹೇಳ್ತಾರೆ ಅದೆಲ್ಲವನ್ನೂ ನಂಬುತ್ತಾ ಅವ್ರ ಎದುರುಗಡೆನೆ ಇನ್ನೂ ಕೂಡ ಟ್ರಯಲ್ ಫಾರ್ ಫ್ರೇಮಿಂಗ್ ಚಾರ್ಜಸ್ ಕೂಡ ಪ್ರಾರಂಭ ಆಗ್ತಿಲ್ಲ ಅಂತಂದ್ರೂ ಕೂಡ ಇಲ್ಲ ಅದರರ್ಥ ಟ್ರಯಲ್ ಪ್ರಾರಂಭ ಆಗಿದೆ ಅಂತ ಅಲ್ವಾ ಅಂತ ಹೇಳ್ತಾರೆ. ಅಂತಂದರೆ ಇದರ ಅರ್ಥವೇನು? ವಿಷಯ ಏನಂತಂದರೆ, ಇನ್ನು ಟ್ರಯಲ್ ಎಷ್ಟು ಡಿಲೇ ಆಗ್ತಿದೆ, ಹೆಂಗೆ ಉದ್ದೇಶಪೂರ್ವಕವಾಗಿ ಕೋರ್ಟ್ಗಳು ಕೂಡ ಇವರ ಜಾಮೀನನ್ನು ನಿರಾಕರಣೆ ಮಾಡುತ್ತೆ ಅಂತಂದರೆ, ಇದರಲ್ಲಿ ಗುಲ್ಫಿಶಾ ಫಾತಿಮ್ ಮತ್ತು ಇನ್ನಿಬ್ಬರ ವಿಚಾರಣೆಗಳು, ಬೇಲ್ ಜಾಮೀನಿಗೆ ಸಂಬಂಧಪಟ್ಟಂಥ ವಿಚಾರಣೆಗಳು 2022ರಲ್ಲೇ ಮುಗಿದೋಗಿದೆ. ಅಲ್ಲಿಂದ 2022ರಿಂದ ಪೆಂಡಿಂಗು. ಯಾಕಂದರೆ 2022ರಲ್ಲಿ ಯಾವ ಜಡ್ಜಿಗಳ ಮುಂದೆ ಈ ಬೇಲ್ ವಿಚಾರಣೆ ನಡೀತೋ ಅವರು ಟ್ರಾನ್ಸ್ಫರ್ ಆದರು, ಹೊಸ ಜಡ್ಜಿಗಳು ಬಂದರು, ಅವ್ರ ಮುಂದೆ ಮತ್ತೆ ವಿಚಾರಣೆ ನಡೀತು, ಅವರು ಅದನ್ನು ರಿಸರ್ವ್ರಲ್ಲಿಟ್ಟರು, ಮತ್ತೆ ಇನ್ನಿಬ್ಬರು ಹೊಸ ಜಡ್ಜ್ ಬಂದರು, ಅವ್ರು ಮತ್ತೆ ಇದನ್ನು ನೋಡಿದ್ರು. ಅಂದರೆ 2022ರಿಂದ ನ್ಯಾಯಾಂಗದ ಕಾರಣಕ್ಕಾಗಿ ಇವರು ಜೈಲಿನಲ್ಲಿ ಕೊಳಿತಾ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಬೆಂಚು ಕೂಡ 2025ರ ಜುಲೈನಲ್ಲಿ ವಿಚಾರಣೆ ಮುಗಿಯುತ್ತೆ, ಜಾಮೀನು ಕೊಡಬೇಕಾ ಬಿಡಬೇಕಾ ಅಂತ. 2025ರ ಜುಲೈನಲ್ಲಿ ರಿಸರ್ವ್ನಲ್ಲಿಟ್ಟರೆ ಜುಲೈ ಆಯಿತು, ಆಗಸ್ಟ್ ಆಯಿತು, ಸೆಪ್ಟೆಂಬರ್ 3 ತಿಂಗಳ ನಂತರ ಇಲ್ಲ ನಿಮಗೆ ಜಾಮೀನು ಕೊಡಲ್ಲ ಅಂತ ತೀರ್ಮಾನಕ್ಕೆ ಬರ್ತಾರೆ. ಇದರರ್ಥ ಏನು? ಜುಲೈನಲ್ಲೇ ತೀರ್ಮಾನಕ್ಕೆ ಬಂದಿದ್ದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದಾಗಿತ್ತು. ಈ 3 ತಿಂಗಳ ಕಾಲ ಇನ್ನಷ್ಟು ಅವ್ರು ಜೈಲಿನಲ್ಲಿ ಕೊಳಿಬೇಕು. ಬೇರೆ ಇನ್ಯಾವ ಪ್ರಕರಣಗಳಲ್ಲೂ ಕೂಡ ನೀವು ನ್ಯಾಯಾಂಗವೇ ಉದ್ದೇಶಪೂರ್ವಕವಾಗಿ ಜಾಮೀನನ್ನು ತಡೆ ಹಿಡಿಯುವಂತಹ ಪ್ರಕರಣಗಳನ್ನು ನೀವು ನೋಡೋಕ್ಕೆ ಸಾಧ್ಯವೇ ಇಲ್ಲ, ಪ್ರಾಯಶಃ ಪ್ರೊಫೆಸರ್ ಸಾಯಿಬಾಬಾ ಅವರ ಪ್ರಕರಣಗಳನ್ನು ಹೊರತುಪಡಿಸಿ. ಪ್ರೊಫೆಸರ್ ಸಾಯಿಬಾಬಾ ಅವರಿಗೆ ನಾಗ್ಪುರ ಕೋರ್ಟ್ಗಳು ಅವ್ರನ್ನ ನಿರ್ದೋಷಿ ಅಂತ ಅಂದ್ಬಿಟ್ಟು 2022ರಲ್ಲಿ ಬಿಡುಗಡೆ ಮಾಡಿದ್ರೆ, ರಾತ್ರೋರಾತ್ರಿ ಆ ಬಿಡುಗಡೆ ಆದೇಶವನ್ನು ತಡೆಯೋದಕ್ಕೆ ಸುಪ್ರೀಂ ಕೋರ್ಟ್ನ ಬೆಂಚು ರಾತ್ರೋರಾತ್ರಿ ವಿಚಾರಣೆ ನಡೆಸಿ ಅವರ ನಿರ್ದೋಷಿಯಾಗಿ ಕೊಟ್ಟಂಥ ಜಡ್ಜ್ಮೆಂಟ್ಗೆ ತಡೆ ಕೊಡುತ್ತೆ. ಯಾಕಂತಂದರೆ ಪ್ರೊಫೆಸರ್ ಸಾಯಿಬಾಬಾ ಅಥವಾ ಭೀಮಾ ಕೊರೆಗಾವ್ನಲ್ಲಿರುವ ಪ್ರಕರಣಗಳೆಲ್ಲರೂ ಕೂಡ ಸಂಘ ಪರಿವಾರ ಮತ್ತು ಹಾಲಿ ಮೋದಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಕೊಂಡು ಬರ್ತಿದ್ದವರು. ಹಾಗಾದರೆ ಈ ದೇಶದಲ್ಲಿ ಗೌರಿ ಹತ್ಯೆ ಆರೋಪಿಗಳಿಗೆ ಒಂದು ಕಾನೂನು, ಒಂದು ನ್ಯಾಯದ ಮಾನದಂಡ, ಒಂದು ಸಂವಿಧಾನ, ಉಮರ್ ಖಲೀದ್ ಹಾಗೂ ಇನ್ನಿತರರಿಗೆ ಮತ್ತೊಂದು ಸಂವಿಧಾನ, ಮತ್ತೊಂದು ಕಾನೂನು ಮತ್ತು ನ್ಯಾಯವ? ಅಷ್ಟು ಮಾತ್ರ ಅಲ್ಲ, ಅವರು ತೀರ್ಪಿನಲ್ಲಿ ಕೊಟ್ಟಿರುವ 135ನೇ ಪ್ಯಾರಾಗ್ರಾಫ್ನಲ್ಲಿ ಈ ಪ್ರಕರಣ ಅತ್ಯಂತ ತೀವ್ರ ಪರಿಣಾಮಗಳನ್ನು ಉಳ್ಳದ್ದು, ಆದ್ದರಿಂದಲೂ ಕೂಡ ಇವರಿಗೆ ಜಾಮೀನನ್ನು ನಿರಾಕರಿಸಲಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏನದು ತೀವ್ರ ಸ್ವರೂಪದ ಅಪರಾಧವನ್ನು ಇವರು ಮಾಡಿದ್ದಾರೆ ಅಂತ ಕೋರ್ಟ್ ಭಾವಿಸ್ತಾ ಇದೆ. ಅದಕ್ಕೆ ಹಿನ್ನೆಲೆ ಏನಪ್ಪ ಅಂದರೆ 2020ರಲ್ಲಿ, ಇನ್ಫ್ಯಾಕ್ಟ್ 2019ರಲ್ಲಿ ನಿಮ್ಮೆಲ್ಲರಿಗೂ ಕೂಡ ನೆನಪಿರುವಂತೆ CAA NPR NRC ಅಂತಹ ಈ ದೇಶದ ಪ್ರಧಾನವಾಗಿ ಮುಸ್ಲಿಮರಿಗೆ ಹಾಗೂ ಈ ದೇಶದಲ್ಲಿ ಕಾಗದ ಪತ್ರವಿಲ್ಲದ, ಅಂದರೆ ಯಾರ ಹತ್ರ ಕಾಗದ ಇಲ್ವೋ, ಯಾರ ಹತ್ರ ದಾಖಲೆಗಳು, ಸರ್ಕಾರ ಕೇಳುವ ದಾಖಲೆ ಇಲ್ವೋ, ಇವತ್ತೇನು ಬಿಹಾರದಲ್ಲಿ SIR ಅನ್ನುವ ಹೆಸರಿನಲ್ಲಿ ದಾಖಲೆ ಪತ್ರ ಇಲ್ಲದ ದಲಿತರು, ಮಹಿಳೆಯರು, ಮುಸ್ಲಿಮರು, ಆದಿವಾಸಿಗಳು ಮತ್ತು
ವಲಸೆ ಕಾರ್ಮಿಕರು ಇವರೆಲ್ಲರಿಗೂ ಕೂಡ ಓಟಿನ ಹಕ್ಕನ್ನೇ ನಿರಾಕರಿಸಲಾಗುತ್ತಿದೆಯೋ ಅದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ನಾಗರಿಕತ್ವವನ್ನೇ, ಸರ್ಕಾರ ಕೇಳುವ ಕಾಗದ ಪತ್ರ ಇಲ್ಲ ಅಂದರೆ ನಾಗರಿಕತ್ವವನ್ನೇ ನಿರಾಕರಿಸುವಂತಹ ಒಂದು ಕಾನೂನು ಜಾರಿಗೆ ಬರಲಿತ್ತು. CAA NPR NRC ವಿರುದ್ಧ. ಅದರ ವಿರುದ್ಧ ತುಂಬ ಬೃಹತ್ತಾದಂಥ ಹೋರಾಟ ನಡೀತು. ಇನ್ಫ್ಯಾಕ್ಟ್ ಆ ಹೋರಾಟ ನಡೀತಿರುವಂಥ ಹೊತ್ತಿನಲ್ಲಿ ಈ ದೇಶದ ಎಲ್ಲ ಪ್ರಜ್ಞಾವಂತ ಜನರು ಅದರಲ್ಲಿ ಭಾಗವಹಿಸಿದ್ರು. ವಿಶೇಷವಾಗಿ ದೆಹಲಿನಲ್ಲೂ ಕೂಡ ಉಮರ್ ಖಲೀದ್ ಇರ್ಬೋದು, ಇವತ್ತೇನು ಇವರೆಲ್ಲ ಅವರನ್ನು ಹೆಸರಿಸಲಾಗಿದೆ, ಇವರೆಲ್ಲರೂ ಕೂಡ ಸಂಘ ಪರಿವಾರಕ್ಕೆ ಸೇರದವರು ಮತ್ತು ಆಡಳಿತಾರೂಢ BJP ಪಕ್ಷದ ಹಿಂದುತ್ವವಾದಿ ಮತ್ತು ಕಾರ್ಪೊರೇಟ್ ಪರವಾದಿ ನೀತಿಗಳ ವಿರುದ್ಧ ಜನಪರವಾಗಿ ಜನರ ಅಭಿಪ್ರಾಯವನ್ನು ರೂಪಿಸ್ತಿದ್ದವರು. ಈ ಹೋರಾಟ ನಡೀತಿರೋ ಹೊತ್ತಿನಲ್ಲಿ 2020 ಫೆಬ್ರವರಿನಲ್ಲಿ ಈ ದೇಶಕ್ಕೆ ಟ್ರಂಪ್ ಬಂದಾಗ ನಮಸ್ತೆ ಟ್ರಂಪ್ ಅಂತ ತುಂಬ ದೊಡ್ಡದಂಥ ಒಂದು ಕ್ಯಾಂಪೇನ್ ನಡೆದಿತ್ತು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಚುನಾವಣೆಗೆ ಪೂರ್ವಭಾವಿಯಾಗಿ ಆಗ ನಡೆದಿತ್ತಲ್ಲಿ. ಆ ನಮಸ್ತೆ ಟ್ರಂಪ್ ಅನ್ನೋ ಇದರಲ್ಲಿ ನಡೆದಾಗ ದೆಹಲಿಗೆ ಅವರು ಆಗಮಿಸೋ ಹೊತ್ತಿನಲ್ಲಿ ಒಂದು ನಿಮ್ಮೆಲ್ಲರಿಗೂ ಜ್ಞಾಪಕ ಕೂಡ ಇರ್ಬೋದು, ತಿಂಗಳಾನ್ಗಟ್ಲೆ ಶಹೀನ್ ಬಾಗ್ ಹೋರಾಟ ಅಂತ ಒಂದು ನಡೀತು. ಸುಮಾರಷ್ಟು ಜನ ವೃದ್ಧ ಮಹಿಳೆಯರು ಹಾಗೂ ಮಹಿಳೆಯರು ಬೀದಿನಲ್ಲಿ ಟೆಂಟ್ಗಳು ಹಾಕೊಂಡು ತಿಂಗಳಾನ್ಗಟ್ಲೆ ಹೋರಾಟವನ್ನು ಮಾಡೋಕ್ಕೆ ಶುರು ಮಾಡಿದರು. CAA NPR ಅದೊಂದು ಬೃಹತ್ ಜನಾಂದೋಲನ. ಯಾವುದನ್ನು ನಾವು 2020ರಲ್ಲಿ ರೈತ ಕಾಯ್ದೆಗಳ ವಿರುದ್ಧ ಬೃಹತ್ ಹೋರಾಟವನ್ನು 1 ವರ್ಷಕ್ಕೂ ಮಿಕ್ಕಿ ಹೋರಾಟವನ್ನು ನೋಡಿದ್ವಿ. ಇದು ಕೂಡ ಕೋವಿಡ್ ಬಂದಿರಲಿಲ್ಲ ಅಂದರೆ ಅದೇ ರೀತಿಯಾದಂಥ ಬೃಹತ್ ಹೋರಾಟದ ಸ್ವರೂಪವನ್ನು ಪಡ್ಕೊಳ್ತಿತ್ತು. ಅಂಥ ಶಾಹೀನ್ ಬಾಗ್ನಲ್ಲೂ ಕೂಡ ಹೋರಾಟ ನಡೀತಿತ್ತು. ಟ್ರಂಪ್ ಡೆಲ್ಲಿಗೆ ಬರೋದಿತ್ತು. ಟ್ರಂಪ್ ಡೆಲ್ಲಿಗೆ ಬರುವ ಹೊತ್ತಿನಲ್ಲಿ CAA NPR NRC ವಿರುದ್ಧ ಹೋರಾಟ ನಡೀತಿರೋದನ್ನು ಹೇಗಾದರೂ ಹತ್ತಿಕ್ಕಬೇಕು ಅಂತೇಳಿ ವಿಶೇಷವಾಗಿ ನಿಮಗೆ ಗೊತ್ತಿರೋ ಹಾಗೆ ದೆಹಲಿನಲ್ಲಿ ಗೃಹ ಇಲಾಖೆ, ದೆಹಲಿ ಸರ್ಕಾರ ಒಂದಿದ್ರೂ ಕೂಡ ಚುನಾಯಿತ ಸರ್ಕಾರ, ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟು ಕೇಂದ್ರ ಸರ್ಕಾರದ ಬಳಿನೇ ಇರುತ್ತೆ. ಅದು ಯೂನಿಯನ್ ಟೆರಿಟರಿ ಆಗಿರೋದ್ರಿಂದ ಹೋಮ್ ಡಿಪಾರ್ಟ್ಮೆಂಟು ಆ ಸರ್ಕಾರಕ್ಕೆ ಅಲ್ಲಿ ಸೇರೋದಿಲ್ಲ. ಹೀಗಾಗಿ ಮೋದಿ ಸರ್ಕಾರ ಶತಾಯಗತಾಯ ಟ್ರಂಪ್ ಬರೋಕ್ಕೆ ಮುಂಚೆ ಶಹೀನ್ ಬಾಗ್ನ ನಿರ್ನಾಮ ಮಾಡಬೇಕು, ಹೋರಾಟವನ್ನು ಹತ್ತಿಕ್ಕಬೇಕು ಅಂತ ತೀರ್ಮಾನ ಮಾಡ್ತಾರೆ. ಇನ್ಫ್ಯಾಕ್ಟ್ ನಿಮ್ಗೆ ಇನ್ನೂ ಕೂಡ ಜ್ಞಾಪಕ ಇರ್ಬೋದು, ಅನುರಾಗ್ ಠಾಕೂರ್ ಅಂತಂದ್ಬಿಟ್ಟು BJPಯ MP, ಆಗಲೂ ಕೂಡ ಮಂತ್ರಿ, ಈಗಲೂ ಕೂಡ ಮೋದಿ ಸರ್ಕಾರದಲ್ಲಿ ಮಂತ್ರಿ. ಆತ ಪೊಲೀಸರು DCP DGPಗಳಿರ್ತಾರೆ ದೆಹಲಿಯ ಪೊಲೀಸರು, ಅವ್ರ ಎದುರುಗಡೆ ಭಾಷಣ ಮಾಡ್ತಾ, ನೀವು ಇನ್ನೊಂದು ದಿನದಲ್ಲಿ ಈ ಹೋರಾಟವನ್ನು ವಾಪಸ್ ಪಡಿಲಿಲ್ಲ ಅಂತಂದರೆ ನಿಮ್ಮೆಲ್ಲರಿಗೂ ಕೂಡ ತಕ್ಕ ಪಾಠವನ್ನು ಕಲಿಸ್ತೀವಿ, ಗೋಲಿ ಮಾರೋ ಸಾಲೋಂಕೋ ದೇಶಕ್ಕೆ ಗದ್ದಾರೋಂಕೋ ಅಂತ ಪೊಲೀಸರ ಎದುರುಗಡೆ ಭಾಷಣ ಮಾಡ್ತಾರೆ. ಯಾರು CAA NPR NRC ವಿರುದ್ಧ ಹೋರಾಟ ಮಾಡ್ತಾರೆ ಅವರೆಲ್ಲರಿಗೂ ಗೋಲಿ ಮಾರೋ ಸಾಲೋಂಕೋ, ಗುಂಡಿಟ್ಟು ಕೊಂದಾಕಿ ಅಂತೇಳಿ ಬಹಿರಂಗವಾಗಿ CAA NPR NRC ವಿರುದ್ಧದ ಹೋರಾಟಗಾರರ ವಿರುದ್ಧ ಬಹಿರಂಗ ದಂಗೆಗೆ ಕರೆ ಕೊಡ್ತಾರೆ. ಆ ದಂಗೆಯ ಕರೆಯನ್ನು ಅನುಸರಿಸುವಂತೆ 2020 ಫೆಬ್ರವರಿನಲ್ಲಿ 3 ದಿನಗಳ ಕಾಲ ಈ ಹೋರಾಟಗಾರರ ವಿರುದ್ಧ ಎಲ್ಲೆಲ್ಲಿ ಹೋರಾಟ ನಡೀತಿತ್ತೋ ಅಲ್ಲೆಲ್ಲೂ ಬೃಹತ್ ದಂಗೆಗಳು ನಡೀತವೆ, ಬೃಹತ್ ಏಕಪಕ್ಷೀಯ ಹಿಂಸಾಚಾರ ನಡೆಯುತ್ತೆ. 58 ಜನ ಸಾಯ್ತಾರೆ, ಅದರಲ್ಲಿ 35 ಜನ ಮುಸ್ಲಿಮರಾಗಿರ್ತಾರೆ. ಆಸ್ತಿಪಾಸ್ತಿಗಳು ಎಲ್ಲೆಲ್ಲಿ ಯಾರ್ಯಾರ್ದು ಧ್ವಂಸ ಆಯಿತು ಅಂದರೆ ಧ್ವಂಸವಾದಂಥ ಎಲ್ಲ ಆಸ್ತಿಪಾಸ್ತಿಗಳು ಕೂಡ ಬಹುಮಾಡಿ ಮುಸ್ಲಿಮರದೇ ಆಗಿರುತ್ತೆ. ಆದರೂ ಕೂಡ ನಿಮ್ಗೆ ಇನ್ನೂ ಕೆಲವು ಚಿತ್ರಗಳ ಜ್ಞಾಪಕ ಇರ್ಬೋದು. ಕೆಲವು ಮುಸ್ಲಿಮರನ್ನ ಪೊಲೀಸರೇ ಗುಂಡಿಟ್ಟಿಟ್ಟು ಒಂದೇ ಮಾತ್ರ ಮೇಳು ಬೋಲೋ ಒಂದೇ ಮಾತರಂ ಅಂತ ಹೇಳಿ ಅವ್ರನ್ನ ಬಲವಂತ ಮಾಡ್ತಾ ಇದ್ದಿದ್ದು. ಅಂದರೆ ದೆಹಲಿಯ ಪೊಲೀಸರು ಕೂಡ ಜೊತೆಗೂಡಿ CAA NPR NRC ವಿರೋಧಿ ಹೋರಾಟಗಾರರು, ಅದರಲ್ಲೂ ವಿಶೇಷವಾಗಿ ಮುಸ್ಲಿಮರ ವಿರುದ್ಧ ದಮನಕಾಂಡವನ್ನೇ ಮಾಡ್ತಾರೆ ಟ್ರಂಪ್ ಬರುವುದಕ್ಕೆ ಮುಂಚೆ ಜಾಗ ಕ್ಲೀನ್ ಮಾಡಬೇಕು ಅಂತ. ಆದರೆ ಉಲ್ಟಾ ಏನಾಗುತ್ತೆ, ಮಾರ್ಚ್ ಬರೋ ಅಷ್ಟರಲ್ಲಿ ಮುಸ್ಲಿಮರ ಮೇಲೆ ಹಾಗೂ ಯಾರ್ಯಾರು NPR NRC ವಿರುದ್ಧ ಹೋರಾಟ ಮಾಡ್ತಿದ್ರು ಅವ್ರ ವಿರುದ್ಧವೇ FIRಗಳು ಫೈಲ್ ಆಗುತ್ತೆ, ಬಂಧನಗಳು ಶುರುವಾಗ್ತವೆ. ಈ ಬಂಧನದ ಭಾಗವಾಗಿ ಉಮರ್ ಖಲೀದ್ ಕೂಡ ಬಂಧನಕ್ಕೊಳಗಾಗ್ತಾರೆ. ಉಮರ್ ಖಲೀದ್ ಬಗ್ಗೆ ಇರುವ ಆರೋಪ ಏನಪ್ಪ ಅಂತಂದರೆ, ಇವರು 2020 ಫೆಬ್ರವರಿ 17ನೇ ತಾರೀಕು ಅಮರಾವತಿಯಲ್ಲಿ ಭಾಷಣ ಮಾಡ್ತಾ NPR NRC ವಿರುದ್ಧ ಬೃಹತ್ ಜನ ಹೋರಾಟ ಮಾಡಬೇಕು ಅಂತ ಏನು 2020 ಫೆಬ್ರವರಿ 24ನೇ ತಾರೀಕು ದಂಗೆ ನಡೀತು ಡೆಲ್ಲಿಯಲ್ಲಿ. ಆ ಡೆಲ್ಲಿ ದಂಗೆ ಮಾಡುವುದಕ್ಕೆ ಅಮರಾವತಿನಲ್ಲಿ ಮಾಡಿದ ಭಾಷಣದಲ್ಲಿ ಕರೆ ಕೊಟ್ಟಿದ್ರು. ಇದು ಪೊಲೀಸರು ಮಾಡಿರುವಂತಹ ಒಂದು ದೂರು. ಜಡ್ಜ್ ಏನು ಹೇಳಬೇಕು, ಜಡ್ಜು ಏನು ಭಾಷಣ ಮಾಡೋದಪ್ಪ ಅಂತ ಕೇಳಬೇಕು. ಭಾಷಣ ಏನು ಮಾಡಿರೋದು ಇವರು? CAA NPR NRC ಎನ್ನುವಂಥದ್ದು ಈ ದೇಶದ ಮುಸ್ಲಿಮರ, ದಲಿತರ, ಕಾಗದ ಪತ್ರಗಳು ಇಲ್ಲದವರ ವಿರುದ್ಧ ಇರುವ ಕಾನೂನು, ನಾಗರಿಕತ್ವವನ್ನು ನಾಶ ಮಾಡುವಂತಹ ಕಾನೂನು. ಹೀಗಾಗಿ ಇದರ ವಿರುದ್ಧ ಜನಗಳು ಹೋರಾಟ ಮಾಡಬೇಕು, ಇನ್ಕ್ವಿಲಾಬ್ ಜಿಂದಾಬಾದ್ ಅಂತೇಳಿ ಮುಗಿಸ್ತಾರೆ. ಈ ಇನ್ಕ್ವಿಲಾಬ್ ಜಿಂದಾಬಾದ್, ಕ್ರಾಂತಿ ಚಿರಾಯುವಾಗಲಿ ಅಂತಂದರೆ ಇದನ್ನು ಹೆಂಗೆ ಪದಗಳನ್ನು ಬಗೆದು ಜಡ್ಜು ಇವ್ರಿಗೆ ಹೆಂಗೆ ಯಾತಕ್ಕಾಗಿ ಬೇಲ್ ನಿರಾಕರಿಸಬೇಕು ಅಂತ ವಾದ ಮುಂದಿಡ್ತಾರೆ ಅಂತಂದರೆ,
ಕ್ರಾಂತಿ ಚಿರಾಯುವಾಗಲಿ ಅಂದರೆ ಅರ್ಥ ರಕ್ತಕ್ರಾಂತಿ ಅಂತನೂ ಆಗ್ಬಹುದು, ರಕ್ತರಹಿತ ಕ್ರಾಂತಿ ಅಂತನೂ ಆಗ್ಬೋದು. ಇವರು ಅದನ್ನು ಸ್ಪಷ್ಟವಾಗಿ ರಕ್ತರಹಿತ ಕ್ರಾಂತಿ ಚಿರಾಯುವಾಗಲಿ ಅಂತ ಹೇಳಿಲ್ಲ, ಕ್ರಾಂತಿ ಚಿರಾಯುವಾಗಲಿ ಅಂತ ಹೇಳಿದ್ದಾರೆ. ಅದರ ಅರ್ಥ ಹಿಂಸಾತ್ಮಕವಾದ ದಂಗೆಗೆ ಪ್ರಚೋದನೆ ಕೊಟ್ಟಿದ್ದಾರೆ ಅಂತಲೇ ಆಗುತ್ತೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಇನ್ಕ್ವಿಲಾಬ್ ಜಿಂದಾಬಾದ್ ಅನ್ನುವಂಥದ್ದು ಸಾಮಾನ್ಯವಾಗಿ ಸ್ಕಾಲರ್ಶಿಪ್ ಹೋರಾಟದಿಂದ ಮೊದಲುಗೊಂಡು ಭೂಮಿ ವಸತಿ ಬೇಕು ಅನ್ನೋ ಹೋರಾಟದವರೆಗೂ ಎಲ್ಲರೂ ಮಾಡುವಂಥ ಸಾಮಾನ್ಯವಾದಂತಹ ಒಂದು ಸ್ಲೋಗನ್. ಅದರಲ್ಲೂ ಕೂಡ ಇಂಥ ಅನ್ಯಾಯ ನಡೀತಿರ್ಬೇಕಾದ್ರೆ ಕ್ರಾಂತಿ ಎನ್ನುವಂಥದ್ದು ಸಮತೆಯ ಆದರ್ಶದ ಭಾಗವಾಗಿ ಹೇಳುವಂತಹ ಸ್ಲೋಗನ್. ಭಗತ್ ಸಿಂಗ್ ಮುಂದಿಟ್ಟಂಥ ಸ್ಲೋಗನ್ನು, ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂದಿಟ್ಟಂಥ ಸ್ಲೋಗನ್. ಅದರಲ್ಲಿ ಹಿಂಸಾತ್ಮಕ ಪ್ರಚೋದನೆಯನ್ನು ಕಾಣ್ತಾರೆ. ಹಾಗೂ NPR ಮತ್ತು ಇದರಲ್ಲೇ ಇನ್ನೊಂದು ಹೇಳಬೇಕಾಗಿರೋದು ಅಂದರೆ, ಒಂದು ಭಾಷಣವನ್ನು ಇಷ್ಟು ಡೈಸೆಕ್ಟ್ ಮಾಡಿ ಜಾಮೀನು ಕೊಡಬಾರ್ದು ಅಂತ ಅಂದ್ಬಿಟ್ಟು ವಾದ ಮಾಡುವಂತಹ, ಅಂದರೆ ಅದನ್ನು ಡಿಸೆಕ್ಟ್ ಮಾಡುವಂತಹ ಜಡ್ಜುಗಳು ಇದೇ ಅನುರಾಗ್ ಠಾಕೂರ್ ಮೇಲೆ, ಯಾವ ಅನುರಾಗ್ ಠಾಕೂರು ಇದೇ NPR NRC ವಿಷಯದಲ್ಲಿ ನೀವು ಹೋರಾಟವನ್ನು ನಿಲ್ಲಿಸಲಿಲ್ಲ ಅಂದರೆ ಗೋಲಿ ಮಾರೋ ಸಾಲಂಕೋ ದೇಶಕ್ಕೆ ಗದ್ದಾರಂಕೋ ಅಂತ ಕರೆ ಕೊಟ್ಟಂಥ ಅನುರಾಗ್ ಠಾಕೂರ್ ಮೇಲೆ FIRನ ಫೈಲ್ ಮಾಡಬೇಕು ಅಂತ ಬಂದು ಅವ್ರನ್ನ ಬಂಧಿಸಬೇಕು ಅಂತ ಒಂದು ಅಹವಾಲು ಇದೇ ಜಡ್ಜ್ಗಳ ಮುಂದೆ ಹೋದರೆ, ಆ ಜಡ್ಜು ಅದನ್ನು ಹೇಗೆ ವಿವರಿಸ್ಕೋತಾರೆ ಅಂದರೆ, ಗೋಲಿ ಮಾರೋ ಸಾಲೋಂಕೋ ದೇಶಕ್ಕೆ ಗದ್ದಾರೋಂಕೋ ಅಂತ ಕರಿಬೇಕಾದ್ರೆ ಅವ್ರ ಮುಖದಲ್ಲಿ ನಗು ಇತ್ತು. ಆ ನಗು ಇದ್ದಿದ್ದರಿಂದ ಅದರ ಉದ್ದೇಶ ಗುಂಡು ಹಾರಿಸಿ ಕೊಲ್ಲಿ ಅನ್ನೋ ಅರ್ಥ ಬರುವುದಿಲ್ಲ. ಇನ್ಕ್ವಿಲಾಬ್ ಜಿಂದಾಬಾದ್ ಅಂದರೆ ರಕ್ತರಹಿತ ಅಂತ ಹೇಳಿಲ್ಲ ಅನ್ನೋದೇ ಒಂದು ಅಪರಾಧ ಆಗಿ ಜೈಲಲ್ಲಿ ಕೊಳಿಬೇಕಾಗುತ್ತೆ. ಗೋಲಿ ಮಾರೋ ಸಾಲಂಕೋ ಅಂತೇಳಿ ಅದೇ ಆದೇಶದ ಮೇರೆಗೆ 58 ಜನರ ಕಗ್ಗೊಲೆಗಳು ನಡೆದರೂ ಕೂಡ ಅವ್ರ ಮುಖದಲ್ಲಿ ನಗುವಿಂತ FIR ಆಗೋದಿಲ್ಲ. FIR ಫೈಲ್ ಮಾಡಿ ಅಂತ ಹೇಳಿದಂಥ ಡೆಲ್ಲಿ ಹೈಕೋರ್ಟ್ನ ಜಡ್ಜ್ನ ರಾತ್ರೋರಾತ್ರಿ ದೆಹಲಿಯಿಂದ ಪಂಜಾಬ್ ಹರಿಯಾಣ ಕೋರ್ಟ್ಗೆ ನ್ಯಾಯಮೂರ್ತಿ ಮುರಳೀಧರ್ ಅವ್ರನ್ನ ವರ್ಗಾವಣೆ ಮಾಡ್ತಾರೆ. ಇದಲ್ಲದೇ ಒಂದು ಸರ್ಕಾರ ಕಾನೂನು ಮಾಡುತ್ತೆ, ಸರ್ಕಾರದ ಕಾನೂನು ಜನರ ಹಿತಾಸಕ್ತಿಗೆ ವಿರುದ್ಧ ಇದೆ ಅಂತಾದಾಗ ಅದನ್ನು ವಿರೋಧಿಸುವುದು ಈ ದೇಶದ ನಾಗರಿಕನ ಕರ್ತವ್ಯವೂ ಹೌದು, ಅವನ ಮೂಲಭೂತ ಹಕ್ಕು ಹೌದು. ಸಂವಿಧಾನದ ಆರ್ಟಿಕಲ್ 19 ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಕೊಟ್ಟಿರುವುದೇ ಸರ್ಕಾರ ಹೇಳಿದ್ದನ್ನೆಲ್ಲ ಒಂದು ಸರ್ವಾಧಿಕಾರದ ಅಡಿನಲ್ಲಿ ಅನುಭವಿಸೋ ರೀತಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲ. ಸಂವಿಧಾನ ನಮಗೆ ಆ ಹಕ್ಕು ಕೊಟ್ಟಿರುವುದೇ, ಒಂದು ಪ್ರಜಾತಂತ್ರ ನಮಗೆ ಆ ಹಕ್ಕು ಕೊಟ್ಟಿರುವುದೇ ಪ್ರಜೆಗಳು ಪ್ರಭುಗಳು. ಇದರಲ್ಲಿ ಪ್ರಜೆಗಳ ಆಸಕ್ತಿಯ ವಿರುದ್ಧವಾಗಿ ಒಂದು ಸರ್ಕಾರ ಕಾನೂನು ಮಾಡಿದ್ರೆ ಸರ್ಕಾರ ಪ್ರಜೆಗಳಿಗೆ ಅಧೀನವಾಗಿರಬೇಕೇ ಹೊರತು ಸರ್ವಾಧಿಕಾರದಂತೆ ಪ್ರಜೆಗಳು ಸರ್ಕಾರಕ್ಕೆ ವ್ಯತಿರಿಕ್ತವಾದಂಥ ಅಭಿಪ್ರಾಯವನ್ನು ಸೂಚಿಸಿದ್ರೆ ಅವ್ರನ್ನ ದಮನ ಮಾಡುವಂಥದ್ದು ಸಂವಿಧಾನ ಬಾಹಿರವಾದದ್ದು. ಆದರೆ ಆ ರೀತಿ ಸರ್ಕಾರಿ ವಿರೋಧಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಅನ್ನೋ ಕಾರಣವೇ ಇವ್ರನ್ನ ಭಯೋತ್ಪಾದಕರು ಅನ್ನೋ ಮಟ್ಟಿಗೆ ಇದು ಅಂಥ ಸಾಮಾನ್ಯವಾದಂಥ ಪ್ರೊಟೆಸ್ಟ್ ಅಲ್ಲ, ಇದು ಅತ್ಯಂತ ಗಂಭೀರವಾದದ್ದು ಅಂತ ಅಂದ್ಬಿಟ್ಟು ಅವ್ರ ಮೇಲೆ ತೀವ್ರತರ ಆರೋಪ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮೂರನೇದು, ಈ ಹೋರಾಟಗಳು ನಡೀತಿರ್ಬೇಕಾದ್ರೆ ಯಾರ್ಯಾರು ಆರೋಪಿಗಳು ಅಂತ ಹೇಳಾಗಿದೆ ಅವರ ಹಲವಾರು ಜನರ ವಾಟ್ಸಪ್ಗಳಲ್ಲಿ ಇವರ ನಂಬರು ಇತ್ತು, ಅದು ಕೂಡ ಇವರು ಸಂಚಿನ ಪಾಲುದಾರರು ಅಂತ ಸೂಚಿಸುತ್ತೆ. ಯಾರೋ ವಾಟ್ಸಪ್ ಗ್ರೂಪ್ ಮಾಡ್ಕೋತಾರೆ, ಆ ವಾಟ್ಸಪ್ ಗ್ರೂಪ್ನಲ್ಲಿ ನನ್ನ ಹೆಸರನ್ನು ಸೇರಿಸ್ತಾರೆ. ನಾನು ಆ ವಾಟ್ಸಪ್ನಲ್ಲಿ ಬಂದಂಥ ಮಾಹಿತಿಯನ್ನು ನಾನು ಸಕ್ರಿಯವಾಗಿ ಯಾರಿಗೂ ಕೂಡ ಅದನ್ನು ಫಾರ್ವರ್ಡು ಮಾಡಿರೋದಿಲ್ಲ, ವಕೀಲರು ಅದನ್ನು ಸ್ಪಷ್ಟಪಡಿಸ್ತಾರೆ. ನನ್ನ ಹೆಸರನ್ನು ಅವ್ರು ಇಟ್ಕೊಂಡಿದ್ದಾರೆ, ನಾನು ಅದನ್ನು ಸಕ್ರಿಯವಾಗಿ ಯಾರಿಗೂ ಫಾರ್ವರ್ಡ್ ಮಾಡಿಲ್ಲ ಅಂದಮೇಲೆ ನನ್ನ ಮೇಲೆ ಆ ಅಪರಾಧ ಹೆಂಗೆ ಸಾಬೀತಾಗುತ್ತೆ? ಮೂರನೇದಾಗಿ ಅತ್ಯಂತ ಆತಂಕಯುತವಾದಂಥ ಮತ್ತೊಂದು ಉದಾಹರಣೆ ಕೊಡ್ತಾರೆ. ಕೆಲವು ರಹಸ್ಯ ಸಾಕ್ಷಿಗಳಿದ್ದಾರೆ. ಆ ರಹಸ್ಯ ಸಾಕ್ಷಿಗಳು ಉಮರ್ ಖಲೀದ್ ಮತ್ತಿತರರು ಹೇಗೆ ಒಂದು ದೊಡ್ಡ ಸಂಚನ್ನೆ ಮಾಡಿದ್ರು ಅನ್ನೋದನ್ನು ಅವರೊಂದು ಸ್ಟೇಟ್ಮೆಂಟ್ ನಮ್ಮ ಮುಂದೆ ಕೊಟ್ಟಿದ್ದಾರೆ. ಅದು ಕೂಡ ಈ ಅಪರಾಧ ತೀವ್ರತರವಾದದ್ದು ಅಂತ ನಮ್ಮ ಗಮನಕ್ಕೆ ಬಂದಿದೆ ಅಂತ ಒಂದು ಕೋರ್ಟ್ ಜಡ್ಜ್, ಪೊಲೀಸರು ಹಂಗೆ ಹೇಳ್ಬೋದು, ಜಡ್ಜ್ ಹಂಗೆ ಹೇಳ್ತಾರೆ. ಯಾವುದೇ ವಿಷಯದಲ್ಲಿ ಸಹಜ ನ್ಯಾಯ, ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಏನಪ್ಪ ಅಂದರೆ, ನನ್ನ ಮೇಲೆ ಯಾವ ಆರೋಪವನ್ನು ಹೊರಿಸಲಾಗಿದೆ, ಸಾಕ್ಷಿಗಳೇನು ಅನ್ನೋದು ನನಗೆ ಪೂರ್ಣ ಮಾಹಿತಿ ಇರಬೇಕು ಮತ್ತು ಅದನ್ನು ಸುಳ್ಳು ಅಂತ ಅಂದ್ಬಿಟ್ಟು ನಾನು ಸಾಬೀತು ಮಾಡುವುದಕ್ಕೆ ನನಗೆ ಅವಕಾಶ ಇರಬೇಕು. ನಾನು ನನ್ನ ಪರವಾದ ಸಾಕ್ಷಿಗಳನ್ನು ವಾದವನ್ನು ಮಂಡಿಸಬೇಕು. ಪ್ರಾಸಿಕ್ಯೂಷನ್ನ ವಾದ ಹಾಗೂ ನನ್ನ ಡಿಫೆನ್ಸ್ ವಾದ ಇವೆರಡನ್ನು ಪರಿಶೀಲಿಸಿ ಜಡ್ಜ್ ಒಂದು ತೀರ್ಮಾನಕ್ಕೆ ಬರಬೇಕು. ಅದನ್ನು ಸಹಜ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತಾರೆ. ನನ್ನ ಮೇಲೆ ಆರೋಪ ಏನು, ನನ್ನ ಮೇಲೆ ಸಾಕ್ಷಿ ಏನು, ನಾನು ಏನು ಮಾಡಿದೆ ಅಂತ ನನ್ನ ಗಮನಕ್ಕೆ ತರದೆ ಅದನ್ನು ಟ್ರಯಲ್ ಸಂದರ್ಭದಲ್ಲಿ ಕೊಡ್ತೀವಿ ಅಂತೇಳಿ ಟ್ರಯಲ್ಗೆ ಮುಂಚೆನೇ 10-12 ವರ್ಷ ಶಿಕ್ಷೆಗಳು ಪಡಿಸ್ಬಿಟ್ರೆ, ಟ್ರಯಲಲ್ಲಿ ಅವೆಲ್ಲ ಪುರಾವೆ ರಹಿತವಾದದ್ದು, ಆಧಾರ ರಹಿತವಾದಂಥದ್ದು ಗೊತ್ತಾದರೆ ನನಗಾಗಲೇ ಶಿಕ್ಷೆ ಆಗೋಗಿರುತ್ತಲ್ಲ. ಇಂಥ ಒಂದು
ಪೊಲೀಸರು ನೋಡಿ ಇದು ಅವರು ಭಾಗಿದಾರಿಗೆ ಆಗಿದ್ದಕ್ಕೆ ಸಾಕ್ಷಿ ಅಂತಾರಂತೆ, ಕೋರ್ಟ್ ಅದನ್ನು ನಂಬಿಡುತ್ತಂತೆ. ಇದನ್ನು ನಾವು ಯಾವುದು ಬನಾನಾ ರಿಪಬ್ಲಿಕ್ನಲ್ಲಿದ್ದೀವ, ಸರ್ವಾಧಿಕಾರಿಗಳ ದೇಶದಲ್ಲಿದ್ದೀವ, ಅಥವಾ ಸ್ವತಂತ್ರ ನ್ಯಾಯಾಂಗ ಒಂದು ನಡ್ಕೊಳ್ಳೋಂಥ ಇದ್ವಾ, ಅಥವಾ ಈ ಸ್ವತಂತ್ರ ನ್ಯಾಯಾಂಗವ ಸಂಘ ಪರಿವಾರದ ಕಾರ್ಯಾಂಗವ ಇದು? ಈ ಎಲ್ಲ ಪ್ರಶ್ನೆಗಳು ಕೂಡ ಮತ್ತೊಮ್ಮೆ ಈ ಹೈಕೋರ್ಟು ಮತ್ತೊಮ್ಮೆ ಇವರ ಜಾಮೀನನ್ನು ನಿರಾಕರಿಸಿದೆ. ಹೋಲಿಸಿ ನೋಡಿ, ಈ ದೇಶದಲ್ಲಿ ಹಾಡು ಹಗಲೇ ಮಹಿಳೆಯರನ್ನು ರೇಪ್ ಮಾಡಿದವ್ರಿಗೆ, ಚಿಕ್ಕ ಚಿಕ್ಕ ಮಕ್ಕಳನ್ನು ಲೈಂಗಿಕ ತೃಷೆಗೆ ಬಳಸ್ಕೊಂಡವ್ರಿಗೆ, ಬಹಿರಂಗವಾಗಿ ಕೋಮು ಗಲಭೆಗಳಿಗೆ ಕರೆ ಕೊಟ್ಟವ್ರಿಗೆ 2020ರಲ್ಲಿ ನಿಮಗೆ ಜ್ಞಾಪಕ ಇರ್ಬೋದು, 2021ರಲ್ಲಿ ಸ್ವಾಮಿ ನರಸಿಂಗಾನಂದ ಅಂತ ಒಬ್ಬ ವ್ಯಕ್ತಿ ಇದ್ದ. ಆತ ಉತ್ತರಾಖಂಡಲ್ಲಿ ಒಂದು ಕಡೆ ಭಾಷಣ ಮಾಡ್ತಾ ಈ ಮುಸ್ಲಿಮರ ಕತ್ತುಗಳನ್ನು ಕತ್ತರಿಸಬೇಕು, ಒಬ್ಬೊಬ್ಬ ಹಿಂದೂಗಳು ಕೂಡ 100 ಜನ ಮುಸ್ಲಿಮರ ಕತ್ತುಗಳನ್ನು ಕತ್ತರಿಸಿದ್ರೆ ನಮಗಿರೋ ಆತಂಕ ಕಡಿಮೆ ಆಗುತ್ತೆ ಅಂತ ಬಹಿರಂಗವಾಗಿ ಹಿಂಸೆಗೆ ಪ್ರಚೋದನೆ, ಹಿಂಸಾತ್ಮಕವಾದಂಥ ಪ್ರಚೋದನೆಗೆ ಕರೆ ಕೊಟ್ಟರೆ ಆತನ ಮೇಲೆ ಬಂಧನ ಆಗಲ್ಲ. ಬಂಧಿಸಿದ್ರು 15 ದಿವಸದಲ್ಲಿ ಆತನಿಗೆ ಬೇಲ್ ಸಿಗುತ್ತೆ. ಬೇಲ್ ಸಿಕ್ಕಾದ್ಮೇಲೆ ಮತ್ತೆ ಅದನ್ನು ಆತ ಮುಂದುವರಿಸ್ತಾನೆ. ಅವ್ರ ಮೇಲೆ ಇದುವರೆ ತನಕ ಮತ್ತೊಂದು ಕೇಸ್ ಆಗಲ್ಲ, ಅವರು ಜೈಲುಗಳಲ್ಲಿ ಇಲ್ಲವೇ ಇಲ್ಲ. ಆಸಾರಾಮ್ ಬಾಪು ಅಂತ ಅಂದ್ಬಿಟ್ಟು ಒಬ್ಬ ಮನುಷ್ಯ ಇದ್ದಾರೆ. ಆತ ಆಶ್ರಮದ ಹೆಸರಿನಲ್ಲಿ ನಡೆಸ್ತಿದ್ದಂಥ ದಂಧೆಗಳಿಗೆ ಮತ್ತು ಮಾಡ್ತಿದ್ದಂಥ ಶೋಷಣೆಗೆ ಮಿತಿ ಇರಲಿಲ್ಲ. ಶಿಕ್ಷೆ ಆಗುತ್ತೆ, ಆರಾಮಾಗಿ ಪೆರೋರಲ್ಲಿ ಓಡಾಡ್ತಾರೆ. ರಾಮ್ ರಹೀಮ್ ಸಚ್ಚೆ ಸೌದ ಆ ಒಂದು ಮಠದ ಒಬ್ಬ ಗುರು ಇದ್ದಾನೆ, ರಾಮ್ ರಹೀಮ್ ಅಂತೇಳಿ. ಆತ ಇದೇ ಹೆಣ್ಣು ಮಕ್ಕಳ ಶೋಷಣೆಯ ದೊಡ್ಡ ದಂಧೆಯನ್ನೇ ನಡೆಸ್ತಿದ್ದ ಅಂಥೇಳಿ ಹರಿಯಾಣದಲ್ಲಿ ಆತನ ಬಂಧನ ಆಗುತ್ತೆ. ಆತನ ಬಂಧನ ಮಾಡುವುದಕ್ಕೆ ಮಿಲಿಟರಿನೆಲ್ಲ ಕರ್ಕೊಂಡು ಹೋಗಬೇಕಾಗತ್ತೆ. ಆತ ಜೈಲಲ್ಲಿ ಆತನಿಗೆ ಶಿಕ್ಷೆ ಆಗುತ್ತೆ. ಶಿಕ್ಷೆ ಆಗಿ ಆತ ಜೈಲಲ್ಲಿರೋದಕ್ಕಿಂತ ಬೇಲಲ್ಲಿ ಪೆರೋಲ್ನಲ್ಲಿ ಹೊರಗಡೆ ಬರೋದೇ ಜಾಸ್ತಿ. ಯಾವಾಗ ಚುನಾವಣಾ ಸಂದರ್ಭ ಬಂದರೂ ಕೂಡ 40 ದಿವಸ 60 ದಿವಸ ಪೆರೋಲಲ್ಲಿ ಹೊರಗಡೆ ಬರ್ತಾರೆ. BJP ಪರವಾಗಿ ಕ್ಯಾಂಪೇನ್ ಮಾಡ್ತಾನೆ ಆ ಮನುಷ್ಯ. ಇಡೀ BJP ಪಕ್ಷದ ಎಲ್ಲ ನಾಯಕರು ಬಂದು ಆತನಿಗೆ ಅಡ್ಡ ಬೀಳ್ತಾರೆ. ಬಾಬಾ ಬಜರಂಗಿ ಅಂತೇಳಿ ಗುಜರಾತ್ನ ಕೋಮು ಗಲಭೆಗಳಲ್ಲಿ, ನರೋದಾ ಪಾರ್ಟಿಯ ಕೋಮು ಗಲಭೆಗಳಲ್ಲಿ ನೇರವಾಗಿ ಭಾಗವಹಿಸಿದ್ದ ಮನುಷ್ಯ. ಆತದ ವಿಡಿಯೋ ಎಲ್ಲ ಇತ್ತು. ಹೈಕೋರ್ಟ್ನಲ್ಲಿ ಆತನಿಗೆ ಶಿಕ್ಷೆ ಆಗುತ್ತೆ, ಸುಪ್ರೀಂ ಕೋರ್ಟ್ ಅದನ್ನು ಎತ್ತಿಡಿಯುತ್ತೆ. ಶಿಕ್ಷೆ ಆದ ಮೇಲೂ ಆತನಿಗೆ ನನಗೆ ಮೆಡಿಕಲ್ ಪ್ರಾಬ್ಲಮ್ಸ್ ಇದೆ, ನನಗೆ ಕಣ್ಣು ಸರಿಯಾಗಿ ಕಾಣೋದಿಲ್ಲ, ಆದ್ದರಿಂದ ನನಗೆ ನೀವು ಪರ್ಮನೆಂಟ್ ಪೆರೋಲ್ ಕೊಡಬೇಕು ಅಂತ ಅಂದ್ಬಿಟ್ಟು ಮನವಿಯನ್ನು ಮಾಡಿದ್ರೆ ಸುಪ್ರೀಂ ಕೋರ್ಟು ಅಪರಾಧ ಸಾಬೀತಾದಂಥ, ಎಂಥ ಅಪರಾಧ, ಘನಘೋರವಾದಂಥ ಅಪರಾಧ, 192 ಜನರನ್ನ ಹೆಂಗೆ ಕೊಂದ ಅಂತ ಆತನ ವಿವರವಾಗಿ ಹೇಳ್ತಾನೆ. ಅದು ಸಾಬೀತಾಗಿದೆ. ಇಂಥ ಘನಘೋರವಾದಂಥ ಮನುಷ್ಯ ಕುಲವೇ ತಲೆ ತಗ್ಗಿಸಿ ನಿಲ್ಲಬೇಕಾಗಿರೋ ಅಂಥ ಅಪರಾಧಿಗೆ ಪರ್ಮನೆಂಟ್ ಜಾಮೀನು ಕೊಡುತ್ತೆ, ಪರ್ಮನೆಂಟ್ ಪೆರೋಲ್ ಕೊಡುತ್ತೆ. ಅದಕ್ಕೆ ತದ್ವಿರುದ್ಧವಾಗಿ ಪ್ರೊಫೆಸರ್ ಸಾಯಿಬಾಬಾ ಅವ್ರನ್ನ 10 ವರ್ಷ ಜೈಲಿನಲ್ಲಿಡುತ್ತೆ. ಅವ್ರ ತಾಯಿ ಅತ್ಯಂತ ತೀವ್ರಗತಿಯಲ್ಲಿ ಅವ್ರ ಆರೋಗ್ಯ ಕುಸಿತಿರುತ್ತೆ, ನೋಡ್ಕೊಂಡು ಬರಬೇಕು ಅನ್ನೋದಕ್ಕೆ 1 ದಿವಸದ ಪೆರೋಲ್ಗೆ ಅವಕಾಶ ಕೊಡೋಲ್ಲ. ಅವ್ರ ತಾಯಿ ತೀರ್ಕೊಂಡಾಗ ಅವ್ರ ಹೆಣ ನೋಡ್ಕೊಂಬರ್ತೀನಿ ಅಂತಂದ್ರೂ ಕೂಡ ಅವಕಾಶ ಕೊಡಲ್ಲ. ಕೊನೆಗೆ ನಿರ್ದೋಷಿಗಳು ಅಂತ ಬಿಡುಗಡೆ ಆಗುತ್ತೆ. ಆದರೆ 10 ವರ್ಷ ಜೈಲ್ ಮೇಲೆ ಅವ್ರ ಮೇಲೆ ನಡೆದಂಥ ಹಲವಾರು ಹಿಂಸಾಚಾರಗಳ ಕಾರಣಕ್ಕಾಗಿ ಜೈಲಿಂದ ಹೊರಗಡೆ ಬಂದಂಥ 8 ತಿಂಗಳಲ್ಲಿ ಪ್ರೊಫೆಸರ್ ಸಾಯಿಬಾಬಾ ತೀರ್ಕೊತಾರೆ. ಫಾದರ್ ಸ್ಟ್ಯಾನ್ ಸ್ವಾಮಿ ಅನ್ನೋ ಕಥೆನೂ ನಿಮ್ಗೆ ಗೊತ್ತಿದೆ. ಭೀಮಾ ಕೊರೆ ಅವರೊಬ್ಬ ಪಾದ್ರಿ, ಸಂತ ಪಾದ್ರಿ. ಅವರು 83 ವಯಸ್ಸು. ಜಾರ್ಖಂಡ್ನಲ್ಲಿ ಆದಿವಾಸಿಗಳಿಗಾಗ್ತಿರೋ ಅನ್ಯಾಯದ ವಿರುದ್ಧ ಗಟ್ಟಿಯಾಗಿ ಧ್ವನಿ ಎತ್ತಿದ್ರು ಅಂತ ಕಾರಣಕ್ಕೆ ಭೀಮಾ ಕೊರೆಗಾವ್ನಲ್ಲಿ ಪ್ರಧಾನ ನರೇಂದ್ರ ಮೋದಿ ಅವ್ರನ್ನ ಕೊಲ್ಲುವ ಸಂಚನ್ನು ಮಾಡಿದ್ರು ಅಂತ ಅವ್ರನ್ನ ಜಾರ್ಖಂಡ್ನಿಂದ ಎತ್ತಾಕೊಂಡು ಬಂದು ಬಾಂಬೆ ಜೈಲಿನಲ್ಲಿ ಇಡ್ತಾರೆ. ಅವ್ರಿಗೆ ಪಾರ್ಕಿನ್ಸನ್ ಕಾಯಿಲೆ ಇರುತ್ತೆ, ಕೈ ನಡುಗುತ್ತೆ, ನೀರು ಕುಡಿಬೇಕು ಅಂದರೆ ಲೋಟ ನಡುಗ್ತಿರುತ್ತೆ. ಅದಕ್ಕೊಂದು ಸ್ಟಾ ಬೇಕು ಅಂತ ಕೇಳ್ತಾರೆ, ಹೀರುಕೊಳವೆ ಬೇಕು ಅಂತ ಕೇಳಿದ್ರೆ ಹೀರುಕೊಳವೆ ಕೊಡಬೇಕಾ ಬಿಡಬೇಕಾ ಅಂತೇಳಿ 1 ತಿಂಗಳು ಕೋರ್ಟಲ್ಲಿ ವಾದ ಮಾಡ್ತಾರೆ ಪ್ರಾಸಿಕ್ಯೂಷನ್. ಕೋವಿಡ್ ಬಂದಿರುತ್ತೆ, ಕೋವಿಡಿಂದ ತತ್ತರಿಸ್ತಿರ್ತಾರೆ. ಮೆಡಿಕಲ್ ಬೇಲ್ ಕೂಡ ಕೊಡದಿರ 83 ವಯಸ್ಸಿನ ಆ ಮನುಷ್ಯ ಸಂತ ಪಾದ್ರಿ ಜೈಲಿನಲ್ಲೇ ಸಾಯುವಾಗಿ ಮಾಡ್ತಾರೆ, ವ್ಯವಸ್ಥಿತವಾಗಿ ಕೊಲೆ ಮಾಡ್ತಾರೆ. ಮತ್ತೊಂದು ಕಡೆ ಈ ಬಾಬಾ ಬಜರಂಗಿಗೆ ಅಥವಾ ಇವತ್ತೇನು ಸಾಧ್ವಿ ಪ್ರಜ್ಞಾ ಸಿಂಗ್ ಇತ್ಯಾದಿಗಳನ್ನೆಲ್ಲ ಬಿಡುಗಡೆ ಮಾಡಿದ್ದಾರೆ, ಅವ್ರಿಗೆ ಅತ್ಯುತ್ಸಾಹದಿಂದ ಜಾಮೀನು ಕೊಡ್ತಾರೆ. ಗೌರಿ ಹತ್ಯೆ ಆರೋಪಿಗಳಿಗೆ ಜಾಮೀನು ಕೊಡ್ತಾರೆ. ಅಂದರೆ ಈ ದೇಶದಲ್ಲಿ ನ್ಯಾಯ ಅನ್ನೋದೊಂದಿದೆಯಾ, ಒಂದು ಕಾನೂನು ಅನ್ನೋದೊಂದಿದೆಯಾ? ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಮತ್ತೆ ಸುಪ್ರೀಂ ಕೋರ್ಟಿಂದ ವಾಪಸ್ ನೀವು ಟ್ರಯಲ್ ಕೋರ್ಟ್ಗೆ ಹೋಗಿ ಇಂತ ಹೋಗ್ಬೋದು. ನಾವೀಗಾಗಲೇ 2006ರ ಪ್ರಕರಣದಲ್ಲಿ ಬಾಂಬೆ ಟ್ರೈನ್ ಬಾಸ್ಟ್ ಕೇಸಲ್ಲಿ ನೋಡಿದಾಗೆ 19 ವರ್ಷ ಆದಮೇಲೆ ಬಿಡುಗಡೆ ಆಗ್ಬೋದು, ನಿರ್ದೋಷಿಗಳು ಅಂತ ಬಿಡುಗಡೆ ಆಗ್ಬೋದು. ನಿನ್ನೆ ಈ ವಿಷಯದ ಬಗ್ಗೆ ವಿಚಾರಣೆ ನಡೀತಿರ್ಬೇಕಾದ್ರೆ
ಅದರ ಸರ್ಕಾರದ ಪರವಾಗಿ ವಾದ ಮಾಡೋಕ್ಕೆ ಬಂದಂಥ ತುಷಾರ್ ಮೆಹ್ತಾ ಹೇಳ್ತಾರೆ, ಅವರು ಸಾಲಿಸಿಟರ್ ಜನರಲ್, ಹಂಗೆ ನೋಡೋದಾದರೆ ಅವ್ರು ಬಂದು ವಾದ ಮಾಡ್ತಾರೆ, ನೀವು ದೇಶ ವಿರೋಧಿ, ನೀವು ಜಾಮೀನು ಸಿಕ್ಕಿ ದೇಶದ ವಿರುದ್ಧ ಅಪಪ್ರಚಾರ ಮಾಡುವುದಕ್ಕಿಂತ ನಿಮ್ಗೆ ಶಿಕ್ಷೆ ಕೊಡ್ತಾರೋ ವಿಮುಕ್ತರಾಗ್ತಿರೋ ಅಲ್ಲಿಯ ತನಕ ಜೈಲಲ್ಲಿ ಕೊಳೆಯೋದೇ ವಾಸಿ. ಇದು ಯಾವ ಬಗೆಯ ಒಬ್ಬ ಸಾಲಿಸಿಟರ್ ಜನರಲ್, ಆತ ಸರ್ಕಾರದ ಪರ ಅಲ್ಲ ಇರಬೇಕಾಗಿರೋದು. ಇವ್ರನ್ನೆಲ್ಲರನ್ನು ಕೂಡ ಜುಡಿಷಿಯಲ್ ಆಫೀಸರ್ಸ್ ಅಂತ ಕರೀತಾರೆ. ಇವರೆಲ್ಲರೂ ಕೂಡ ನ್ಯಾಯಾಂಗದ ಭಾಗ. ನೀವು ಡಿಫೆನ್ಸ್ ಪರ ಲಾಯರ್ ಆಗಿದ್ರು ಅಥವಾ ನೀವು ಆರೋಪಿ ಸರ್ಕಾರದ ಪರ ಲಾಯರ್ ಆಗಿದ್ರು, ಲಾಯರ್ರ ಪ್ರಧಾನವಾದಂಥ ಕರ್ತವ್ಯ ಏನಪ್ಪ ಅಂತಂದರೆ ನ್ಯಾಯಾಧೀಶರು ಸರಿಯಾದಂಥ ನ್ಯಾಯ ಕೊಡುವುದಕ್ಕೆ ಸಹಾಯ ಮಾಡುವುದು. ಆ ಸಹಾಯವನ್ನು ಡಿಫೆನ್ಸ್ ಪರವಾಗಿರುವಂತಹ ವಾದಗಳನ್ನು ಅವ್ರ ಗಮನಕ್ಕೆ ತರುವುದರ ಮೂಲಕ ಅಥವಾ ಸರ್ಕಾರದ ಪರವಾಗಿರುವ ವಾದಗಳನ್ನು ಅವರ ಗಮನಕ್ಕೆ ತರುವುದರ ಮೂಲಕ ನೀವು ಸಹಾಯ ಮಾಡಬೇಕು. ಅಂತಿಮವಾಗಿ ನಿಮ್ಮ ಉದ್ದೇಶವೂ ಕೂಡ ಸರಿಯಾದ ನ್ಯಾಯವನ್ನು ಕೊಡಿಸುವುದಾಗಿರಬೇಕೇ ಹೊರತು ದ್ವೇಷ ಸಾಧಿಸುವುದು, ತಪ್ಪಿದ್ರೂ ಸರಿ ಇದ್ರೂ ಶಿಕ್ಷೆ ವಿಧಿಸುವುದು, ಇದು ನಿಮ್ಮದಾಗಿದ್ದರೆ ನೀವು ಜುಡಿಷಿಯಲ್ ಆಫೀಸರ್ ಆಗುವುದಕ್ಕೆ ನಾಲಾಯಕ್. ಅಂತಹ ಒಂದು ನಾಲಾಯಕ್ಕಾದಂಥ ವರ್ತನೆಯನ್ನು ಸರ್ಕಾರಿ ವಕೀಲರುಗಳು ಮಾಡ್ತಿದ್ದಾರೆ. ನ್ಯಾಯದಾನಕ್ಕೆ ವಿರುದ್ಧವಾದದ್ದು, ಅವರ ಪದವಿಗೆ ತದ್ವಿರುದ್ಧವಾದದ್ದನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ ಪರವಾದಂಥ ವಕಾಲತ್ ಮಾಡೋದು ಬೇರೆ ಪ್ರಶ್ನೆ. ಆದರೆ ನೀವು ದೇಶದ ವಿರುದ್ಧ ನೀವೊಂದು ತೀರ್ಮಾನಕ್ಕೆ ಬಂದ್ಬಿಟ್ಟು, ಯಾವುದು ದೇಶದ ವಿರುದ್ಧ ಅಪಪ್ರಚಾರ? ದೇಶ ಅಂದರೆ ಮೋದಿನ, ದೇಶ ಅಂದರೆ BJP ಸರ್ಕಾರನ, ದೇಶ ಅಂದರೆ CAA NPR NRCನ, ದೇಶಕ್ಕೆ ಯಾವುದು ಹಿತ ಅಂತ ಅಂದ್ಬಿಟ್ಟು ನನಗೇನು ತೋಚುತ್ತೋ ಅದನ್ನು ನಾನು ಪ್ರತಿಪಾದಿಸೋಕ್ಕೆ, ಅದನ್ನು ಸಂಘಟಿಸುವುದಕ್ಕೆ ಅವಕಾಶ ಇದೆ. BJP ಅಧಿಕಾರದಲ್ಲಿರಲಿಲ್ಲ 20 ವರ್ಷದ ಹಿಂದೆ. BJP ತನಗೆ ಯಾವುದು ಸರಿ ಅಂತ ಅನ್ನಿಸ್ತೋ ಅದನ್ನು ಜನರಿಗೆ ಒಪ್ಪಿಸಿ ಅದರ ಮೂಲಕ ಓಟಿನ ಪಡೆದು ಅಧಿಕಾರಕ್ಕೆ ಬರುವುದಕ್ಕೆ ಈ ಸಂವಿಧಾನ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇವತ್ತು BJP ಅಧಿಕಾರದಲ್ಲಿದೆ. ಹಾಗೆ BJP ಮಾಡ್ತಿರುವುದು ತಪ್ಪು ಅಂತೇಳಿ ಅದು ಜನರು ಒಪ್ಪಿದ್ರೆ ನಾನು ಅಧಿಕಾರಕ್ಕೆ ಬರುವ ಅವಕಾಶ ಸಂವಿಧಾನ ನನಗೆ ಕೊಡುತ್ತೆ. BJP ವಿರುದ್ಧದ ಅಭಿಪ್ರಾಯವೇ ಸಂವಿಧಾನ ವಿರೋಧ, ದೇಶ ವಿರೋಧ ಅಂತ ಅಂದ್ಬಿಟ್ಟು ಒಬ್ಬ BJP ಅವರು ಹೇಳ್ಬೋದು. ಜಡ್ಜ್ ಅದನ್ನ ಹೆಂಗೆ ಸಮರ್ಥಿಸ್ತಾರೆ? ಸೊ ಮತ್ತೊಮ್ಮೆ ಉಮರ್ ಖಲೀದ್, ಶರ್ಜಿಲ್ ಇಮಾಮ್, ಗುಲ್ಫಿಶಾ ಫಾತಮ್ ಇವರೆಲ್ಲರ ಪ್ರಕರಣದಲ್ಲಿ ಮೂಲಭೂತ ಪ್ರಶ್ನೆ ಮತ್ತೆ ಬಂದಿದೆ. ಈ ದೇಶದಲ್ಲಿ 2 ಕಾನೂನು ಇದೆಯಾ? ಇಲ್ಲಾಂದ್ರೆ ಒಂದು ಕೆಲಸ ಮಾಡಿಬಿಡ್ಬೋದು, ಎಲ್ಲ ಸಂಘ ಪರಿವಾರದವ್ರಿಗೆ ಪರ್ಮನೆಂಟ್ ಆಂಟಿಸಿಪೇಟರಿ ಬೈಲ್. ಯಾರ್ಯಾರು ಮೋದಿ ಸರ್ಕಾರದ ವಿರುದ್ಧ ಇದ್ದಾರೆ ಅವ್ರಿಗೆ ಪರ್ಮನೆಂಟ್ ಪ್ರಿವೆಂಟಿವ್ ಡಿಟೆನ್ಷನ್, ಶಾಶ್ವತವಾಗಿ ಜೈಲು. ಇವರೆಲ್ಲರೂ ನ್ಯಾಯಾಲಯ ಬೇಕೇ ಆಗಿಲ್ಲ. ನ್ಯಾಯಾಲಯನ ರದ್ದು ಮಾಡಿ, ಪೊಲೀಸರನ್ನ ರದ್ದು ಮಾಡಿ ಆ ದುಡ್ಡನ್ನು ಅದಾನಿ ಅಂಬಾನಿಗಳಿಗೆ ಏರ್ಪೋರ್ಟ್ ಕಟ್ಟೋದಕ್ಕೆ ಕೊಟ್ಬಿಡ್ಬೋದು. ಆವಾಗ ನಮ್ಮದೊಂದು ಸ್ವತಂತ್ರ ರಾಷ್ಟ್ರವೂ ಅಲ್ಲ, ಪ್ರಜಾತಂತ್ರವೂ ಅಲ್ಲ, ಅದಾನಿ ಅಂಬಾನಿಗಳ ಆರ್ಯಾವರ್ತವಾಗಿರ್ತದೆ. ನಾವು ಅಂಥ ದೇಶ ಆಗಬೇಕಾ? ಯಾಕಂದರೆ ಉಮರ್ ಖಲೀದ್ ಅವರ ಪ್ರಕರಣದಲ್ಲಿ ಅನ್ಯಾಯ ಆಗಿರೋದು ಒಬ್ಬ ವ್ಯಕ್ತಿಗಲ್ಲ, ಸಂವಿಧಾನಕ್ಕೆ, ಸ್ವಾತಂತ್ರ್ಯದ ಆಶಯಕ್ಕೆ, ಸಹಜ ನ್ಯಾಯದ ಮೌಲ್ಯಗಳಿಗೆ ಅನ್ಯಾಯ ಆಗಿದೆ. ನಾವೆಲ್ಲರೂ ಒಕ್ಕೊರಲಿಂದ ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು. ನ್ಯಾಯಾಂಗ ನಿಷ್ಪಕ್ಷಪಾತವಾಗಿ ಸಂವಿಧಾನಬದ್ಧವಾಗಿ ಕಾರ್ಯನಿರ್ವಹಿಸಬೇಕು, ಸಂಘ ಪರಿವಾರದ ಕಾರ್ಯಾಂಗವಾಗಿ ಅಲ್ಲ ಅಂಥೇಳಿ ಈ ದೇಶದ ನಿಜವಾದ ಮಾಲೀಕರಾಗಿರುವ ವಿ ದ ಪೀಪಲ್ ಧ್ವನಿ ಎತ್ತಿ ಹೇಳಬೇಕು ಅಂತ ನನಗನ್ಸುತ್ತೆ. ನಿಮಗೇನನ್ಸುತ್ತೆ ತಿಳಿಸಿ. ನಮಸ್ಕಾರ.